शांति शांति। श्री गुरुभ्यो नमः। हरिः ओम। गणानां त्वा गणपतिगुं हवामहे कविं कवीनामुपमश्रवस्तमम् ब्रह्मणां ब्रह्मणस्पत आन शृण्वन्नोतिभिः सीदसाधनम्। ॐ शान्ति शान्ति शान्तिः। सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। शांति शांति। ॐ सहस्रशीर्षं देवं विश्वाक्षं विश्वशम्भुवं विश्वं नारायणं देवमक्षरं परमं पदं विश्वतः परमानित्यम् विश्वं नारायणगं हरिं विश्वमेवेदं पुरुषस्तद्विश्व उपजीवते पतिं विश्वस्यात्मेश्वरगं शाश्वतगं शिवमच्युतं नारायणं महाज्ञेयं विश्वात्मानं परायणं नारायण परो ज्योतिरात्मा परः नारायण परं ब्रह्म तत्त्वं नारायण परः नारायण परो ध्याता ध्यानं नारायण परः यच्च किञ्चित् जगत् सर्वं दृश्यते श्रूयतेऽपि वा अन्तर्बहिश्च तत्सर्वं व्याप्य नारायण स्थितः अनन्तमव्ययं कविगुं समुद्रेऽन्तं विश्वशम्भुवं पद्मकोशप्रतीकाशगं हृदयं चाप्यधोमुखम् अधोनिष्ट्यावितस्यान्ते नाभ्यामुपरि तिष्ठति ज्वालमालाकुलं भाति विश्वस्यायतनं महत् सन्ततगं शिलाभिस्तुलम्बत्या कोशसन्निभं तस्यान्ते सुशिरगं सूक्ष्मं तस्मिन् सर्वं प्रतिष्ठितं तस्य मध्ये महानग्ने विश्वाचित्
विश्वतोमुखः सोऽग्रभुग्विभजन्ति स्तन्नाहारमजरः कविः तिर्यगूर्ध्वमदशायी रश्मयस्तस्य सन्तता संतापयति स्वं देहमापादतलमस्तकः तस्य मध्ये वह्निशिखा वणीयोर्ध्वा व्यवस्थितः नीलतो यदमध्यस्तात् विद्युल्लेखे भास्वरा नीवारशूकवत्तन्वे पीताभास्वत्यणोपमा तस्या शिखाया मध्ये परमात्मा व्यवस्थितः स ब्रह्मः स शिवः स हरिस्सेन्द्र सोऽक्षरः परमस्वराट् ऋतगं सत्यं परं ब्रह्म पुरुषं कृष्णपिङ्गलम् ऊर्ध्वरेतं विरूपाक्षं विश्वरूपाय वै नमो नमः ॐ नारायणाय विद्महे वासुदेवाय धीमहि तन्नो विष्णु प्रचोदयात् ॐ शान्ति शान्ति शान्तिः ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾದ ಕಾರ್ಯಕ್ರಮಗಳು ಭಾರತದ ಅತ್ಯಂತ ಶ್ರೇಷ್ಠತಮವಾದ ಅವತಾರಗಳಲ್ಲಿ ಶ್ರೀಕೃಷ್ಣ ಮೊದಲನೇ ಸ್ಥಾನವನ್ನು ತೆಗೆದುಕೊತಾನೆ ಅಂತ ಭಾವನೆ. ಕಾರಣ ಇಷ್ಟೇ, ಭಗವದ್ಗೀತೆ ಕೃಷ್ಣನಿಂದಲೇ ಬೋಧಿಸಲ್ಪಟ್ಟಿದ್ದು. ನಾವು ಸನಾತನ ಧರ್ಮೀಯರು ಅಂತೀವಿ, ಹಿಂದೂಗಳು ಅಂತೀವಿ. ಆದರೆ ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಸನಿಹದಲ್ಲಿ ನೋಡಿದ್ರೆ ತಾತ್ಸಾರ, ಒಂದು ರೀತಿಯ ತಮಾಷೆ, ಒಂದು ರೀತಿಯ ಅಗೌರವ ತೋರಿಸುವಂತಹ ಪರಿಸ್ಥಿತಿ ಉಂಟಾಗಿದೆ. ಅದಕ್ಕೆ ನೀವೇನು ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಇಟ್ ಶುಡ್ ಕಮ್ ಫ್ರಮ್ ಯುವರ್ ಸೆಲ್ಫ್ ಫಸ್ಟ್. ನಮ್ಮಿಂದಲೇ ಫಸ್ಟ್ ಬರಬೇಕು. ಬಹಳ ಕಷ್ಟ ಅದು. ಕೆಲವರೆಲ್ಲ ಪ್ರಯತ್ನ ಪಡ್ತಾರೆ ಅಹರ್ನಿಶಿ. ಇಡೀ ವಿಶ್ವದಲ್ಲಿ ಭಾರತ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಚೈನಾನ ಹಿಂದೆ ಹಾಕಿದೋ ನಾವು. ಜನಸಂಖ್ಯೆಯಲ್ಲಿ ಮುಂದೆ ಬಂದಿದ್ದೀವಿ ವಿನಃ ಧರ್ಮದಲ್ಲಿ, ನ್ಯಾಯದಲ್ಲಿ, ಸತ್ಯದಲ್ಲಿ, ಶಾಂತಿಯಲ್ಲಿ ಎಲ್ಲದಕ್ಕಿಂತ ಮಿಗಿಲಾಗಿ ಸಹಸ್ರ ವರ್ಷಗಳಿಂದ ಬಂದಂತಹ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಾವು ಫೇಲ್ ಆಗಿದ್ದೀವಿ. ನಾವು ಅನುತ್ತೀರ್ಣವಾಗಿದ್ದೇವೆ. ದಿನ 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 ನೋಡ್ತಾ ಇದ್ದೀನಿ ನಾನು. ಎಲ್ಲ ರೀತಿಯ ಕಡಿಮೆ. ಒಂದಾನೊಂದು ಕಾಲದಲ್ಲಿ ನಾಗಲಮಡಿಕೆ ಜಾತ್ರೆ ಅಂದರೆ
ಅದು ಎಷ್ಟು ಬಸ್ ಬರ್ತಿತ್ತೋ ಗೊತ್ತೇ ಇಲ್ಲ, ಎಲ್ಲೆಲ್ಲಿಂದ ಬರ್ತಿತ್ತೋ ಬಸ್ಗಳು ಗೊತ್ತಿಲ್ಲ. ರಾತ್ರಿವರೆಗೆ ಬಸ್ ಓಡಾಡೋದು. ಈಗ ಹಾರ್ಡ್ಲಿ ಯು ಸಿ 2 ಗಂಟೆ 3 ಗಂಟೆಗೆಲ್ಲ ಪುಸ್ ಅಂತ ಹೊರಟೋಗ್ಬಿಡ್ತಾರೆ. ಅಯ್ಯೋ ಹೋಗ್ಬಾಮ ನೀನು, ಯಾರು ಹೋಗ್ತಾರೆ ಅಂತ. ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂತವರೆಲ್ಲ ಅಯ್ಯೋ ಇದೆಲ್ಲ ನಮ್ಗೆ ಗೊತ್ತಿಲ್ಲ, ನಮ್ಗೆ ಸಂಪ್ರದಾಯ. ಅದು ಮದುವೆ ಆಗಕ್ಕೆ ಮುಂಚೆನೆ MOU ಮಾಡ್ಕೊಂಡ್ಬಿಟ್ಟಿರ್ತಾರೆ, ಏನು ಹೇಳಬಾರ್ದು ನೀವು. ಸೊ ಹೀಗೆಲ್ಲ ಆಗಿ ನಮ್ಮ ಸಂಸ್ಕೃತಿ ಪರಂಪರೆಯ ಒಂದು ರೀತಿ ಹಿಂದಕ್ಕೆ ಹೋಗ್ತಾ ಇದೆ. ಯಾರಾದ್ರೂ ಹುಡುಗನ್ಗೆ ಯಾಕಪ್ಪ ಹಿಂದಕ್ಕೆ ಹೋಗ್ತಿದ್ಯಾ ಅಂದ್ರೆ ಅವನು ಹೇಳ್ತಾನ ಹಿಂದೂಗಳಲ್ವಾ ಅಂತಾನೆ. ಹಿಂದೂಗಳಂದ್ರೆ ಹಿಂದಕ್ಕೆ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಹಾಗಾಗಿ ಪಾವಗಡದಂತಹ ಪ್ರದೇಶದಲ್ಲಿ ನಿನ್ನೆ ವೇದ ಪಾಠಕ್ಕೆ ಎಷ್ಟು ಜನ ಬಂದಿದ್ರು, ಈ ಹಾಲ್ ತುಂಬಿತ್ತು. ನೀವುಗಳೇ ನಮ್ಮ ಈ ಧರ್ಮದ ಸಂರಕ್ಷಕರು, ರಕ್ಷಕರು. ನೀವುಗಳು ಎಷ್ಟು ಹೆಚ್ಚು ರೀತಿಯಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋ ನಿಮಗೆ ಸನಾತನ ಧರ್ಮದ ಋಷಿಗಳು, ಮುನಿಗಳು, ಸಂತರು, ಸಾಧುಗಳು, ಮಹಾತ್ಮರು ಆಶೀರ್ವಾದ ಮಾಡ್ತಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ತುಮಕೂರಿಂದ ಬಂದಿದ್ದಾರೆ ವೀರೇಶ್ ಮತ್ತು ಅವರ ಕುಟುಂಬದವರೆಲ್ಲರೂ. ಅಂದ್ರೇನು, ಕಲ್ಲು ಸಕ್ಕರೆಯ ಸವಿ ಬಲ್ಲವರೇ ಬಲ್ಲವರು. ತುಮಕೂರು ಇರ್ಬೋದು, ಯಾವ ಊರಾದ್ರೂ ಇರ್ಬೋದು. ಆದರೆ ಅವರ ನಿಷ್ಠೆ, ಅವರ ಶ್ರದ್ಧೆ, ಅವರ ಭಕ್ತಿ, ಅವರ ಪ್ರಾಮಾಣಿಕತೆ, ಇದು ನಮ್ಮ ಸಮಾಜದಲ್ಲಿ ಇನ್ನೂ ಇದೆ ಅಂತ ಒಂದು ಧೈರ್ಯ ಸಿಗುತ್ತೆ ನಮಗೆ. ಕಲಿಯುಗ ಇದು. ಆದ್ರಿಂದ ಇವತ್ತು ಕೃಷ್ಣನ ಬಗ್ಗೆ, ರಾಧಾಕೃಷ್ಣನ ಬಗ್ಗೆ, ಗಿರಿಧಾರಿ ಬಗ್ಗೆ ಅನೇಕ ಹಾಡುಗಳನ್ನ ಹಾಡಿ ಕೃಷ್ಣನನ್ನ ಬರಮಾಡ್ಕೊಳ್ಳೋಣ. ಬರೀ ಫೋಟೋದಲ್ಲಿ ಬೇಡ, ಹೃದಯದಲ್ಲಿ ಬರಮಾಡ್ಕೊಳ್ಳೋಣ. ನಾವೆಲ್ಲ ಎಕ್ಸ್ಪರ್ಟ್ಸ್ ಹೊರಗಡೆ ಬರಮಾಡ್ಕೊಳ್ಳೋಕ್ಕೆ. ಏನು ದೇವಸ್ಥಾನದಲ್ಲಿ ಪೂಜೆ, ಅದಕ್ಕೆ ಪೂಜೆ, ಇದಕ್ಕೆ ಪೂಜೆ. ಸಪೋಸ್ ನೀವು ಯಾರಾದ್ರು, ನೀವಲ್ಲ, ತುಂಬಾ ಒಳ್ಳೆಯದು. ಬೇರೆ ಊರಲ್ಲಿ ನೀವೆಲ್ಲ ಒಂದು ಪೂಜೆ ಮಾಡಿಸಿ, ಒಂದು ಯಾಗ ಮಾಡಿಸಿ, ಇನ್ನೇನು ಬಸ್ ಹತ್ತಬೇಕು ಅಂದಾಗ ಪೂಜಾರಿ ಒಬ್ಬರು ಕರೀತಾನೆ, ಯಾರೋ ನಿಮ್ ಕರ್ಕೊಂಬಂದಿರೋ ದೊಡ್ಡವ್ರನ್ನ ಕರೀರಿ ಅಂತ. ಆ ಹಿರಿಯರನ್ನ ಕರ್ಕೊಂಬರ್ತಾನೆ. ಸ್ವಾಮಿ, ನಿಮ್ಮ ಅದೃಷ್ಟ, ನೀವು ಬಂದಿರೋರು ಎಲ್ಲರೂ ಅದೃಷ್ಟ. ದೇವರು ನಿಮ್ಮ ಭಕ್ತಿಗೆ ಮೆಚ್ಚಿಬಿಟ್ಟಿದ್ದಾನೆ. ಹೋಗುವಾಗ ಅವನು ಬರ್ತಾನಂತೆ ನಿಮ್ಮ ಜೊತೆಲಿ, ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ರೆ ಸೀಟ್ ಇಲ್ಲ ಅಂತ. ಆ ಸ್ಟೇಜಿಗೆ ಬಂದಿದ್ದೀವಿ ನಾವು. ನಿಮಗೆ ನಗು ಬರುತ್ತೆ, ನಂಗೆ ನೋಡಿ ನಗು ಬರುತ್ತೆ. ಹೇಳ್ತೀವಿ, ముందుగా చెప్పకూడదా, ఈ అర్జెంటుకి చెప్తే ఎట్లా, సీట్ లేదు, నెక్స్ట్ టైం వస్తాను కదా, ఎవరు వాళ్ళకు పిలుచుకోపోదు, ఊరికి ಕೂರ್ಸೋಂಡಿ ಪಕ್ಕದಲ್ಲಿ ಚುಚ್ಚುತ್ತಾರೆ ಬೇರೆ. ಆ ಲೆವೆಲಲ್ಲಿ ನಾವು ಬಂದಿದ್ದೀವಿ. ನಿಜ ಹೇಳ್ತೀನಿ ಕೇಳಿ. ಅವನು ಹಾಗಂದ್ರೆ, ಸ್ವಾಮಿ ತಲೆ ಮೇಲೆ ಎತ್ಕೊಂಡು ಹೋಗ್ತೀವಿ, ಕರೀರಿ ಅವನ್ನ, ಪಲ್ಲಕ್ಕಿಲಿ ಕೊಡಿ, ನಾವು ತಗೊಂಡು ಹೋಗ್ತೀವಿ ಅಂದ್ರೆ ಗೊತ್ತಿಲ್ಲ. ದೊಡ್ಡ ಭಕ್ತ ಇವನು. ನಮ್ಗೆ ಎಷ್ಟು ಕೆಲಸ ಇದೆ, ನಾಳೆ ಅಂಗಡಿ ತೆಗಿಬೇಕು, ಆಮೇಲೆ ಶಾಪ್ ತೆಗಿಬೇಕು, ಆಮೇಲೆ ಲಾರಿ ಬರುತ್ತೆ, ಆಮೇಲೆ ಅದು ಬರುತ್ತೆ, ಆಮೇಲೆ ಇದು ಬರುತ್ತೆ, ಜನಗಳಿಗೆಲ್ಲ ಹೇಳಿದ್ದೀನಿ, ಇವನೇನು ದೊಡ್ಡದಾಗಿ ಭಕ್ತಿ ತೋರಿಸ್ತಾನೆ ಅಂತ ಬೊಯ್ಯೋರಿದ್ದಾರೆ. ಪವಡಿಸು ಪರಮಾತ್ಮ ಅಂತ ಹೇಳೋರು ಇದ್ದಾರೆ, ಬ್ರಹ್ಮನ ಕಡೆಗಿನ ಪಾದಮು ಅಂತಲೂ ಹೇಳೋರಿದ್ದಾರೆ. ಈ ಎರಡೂ ದ್ವಂದ್ವದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಇದಕ್ಕೆ ಮೂಲ ಕಾರಣ ಏನಂದ್ರೆ ನಮ್ಮ ಶಿಕ್ಷಣ ಪದ್ಧತಿ, ನಮ್ಮ ಸ್ಕೂಲ್ಗಳು. ಇಲ್ಲಿ ಮೇಡಮ್ ಬಂದು ಕೂತಿದ್ದಾರೆ, ಅವ್ರೇನಾದ್ರೂ ಅನ್ಕೊಳ್ಳಿ, ಇರೋದನ್ನ ಹೇಳ್ಬಿಡ್ತೀನಿ. ಶಿಕ್ಷಣ ಪದ್ಧತಿಯಲ್ಲಿ ಸಂಸ್ಕೃತಿಯನ್ನು ತಂದಿದ್ರೆ ಇಷ್ಟೊತ್ತಿಗೆ ನಾವೆಲ್ಲೋ ಇರ್ತಿದ್ದೆವು ಇಡೀ ಜಗತ್ತಿನಲ್ಲಿ. ಶಿಕ್ಷಣ ಪದ್ಧತಿಯಲ್ಲಿ ಪೇರೆಂಟ್ಸ್ಗೂ ಬೇಡ, ಮಕ್ಕಳಿಗೆ ಮೊದಲೇ ಬೇಡ, ಟೀಚರ್ಗೆ ಬೇಡಕ್ಕೆ ಬೇಡ. ಕಂಪ್ಯೂಟರ್ ಹೇಳ್ಕೊಟ್ಬಿಡಿ ನಮ್ಮ ಹುಡುಗನಿಗೆ. ಇಲ್ಲ ರೀ, ನಾವು ಬಸವಣ್ಣನ ವಚನ ಹೇಳ್ಕೊಡ್ತೀನಿ, ಅಕ್ಕಮಹಾದೇವಿ ವಚನ ಹೇಳ್ಕೊಡ್ತೀನಿ, ಸರ್ವಜ್ಞನ ಪದ ಸರ್ವಜ್ಞ ಪದ ಅಂತ. ನಮಗೆ ಕಂಪ್ಯೂಟರ್ ಹೇಳ್ಕೊಡಿದ್ರೆ ಸರ್ವಜ್ಞ ಪದ ಅಂತ ಅನ್ನೋರಿದ್ದಾರೆ. ನೀವೆಲ್ಲ ಮೇಲೆ ಕೂತ್ಕೊಂಡಿರೋ ನೀವೆಲ್ಲ ಸ್ಕೂಲ್ನಲ್ಲಿ
ಸಹನಾವತ್ತು ಹೇಳ್ತಿದ್ರಿ, ಪದಗಳು ಹೇಳ್ತಿದ್ರಿ, ಸರ್ವಜ್ಞನ ಪದ ಹೇಳ್ತಿದ್ರಿ, ಹದಿಬದಿಯ ಧರ್ಮ ಹೇಳ್ತಿದ್ರಿ, ಕುಮಾರವ್ಯಾಸ ಭಾರತ ಹೇಳ್ತಿದ್ರಿ, ಮುದ್ದಣ್ಣ ಮನೋರಮೆ ಸಲ್ಲಪ್ಪ ಹೇಳ್ತಿದ್ರಿ, ಕವಿರಾಜ ಮಾರ್ಗದಲ್ಲಿ ಕೆಲವನ್ನ ಆರಿಸಿ ಹೇಳ್ತಾ ಇದ್ರು, ಮತ್ತೆ ಹರಿಭಕ್ತಿ ಸಾರದಲ್ಲಿ ಹೇಳ್ಕೊಡ್ತಾ ಇದ್ರು ಮಕ್ಕಳಿಗೆ, ಪುಟ್ಟು ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ ಹೇಳ್ಕೊಡೋರು ಮನೇಲಿ ಹಿರಿಯರು. ಹರಿಭಕ್ತಿ ಸಾರ ಎಲ್ಲಿ ಹೋಯ್ತು ಆ ಸಾರ? ಈಗ ಬೇರೆ ಸಾರಾಗೆ ಈ ಸೇರಿಸ್ಬಿಟ್ಟಿದ್ದಾರೆ. ಅದೆಲ್ಲೋಯ್ತು. ಮಕ್ಕಳಿಗೆ ಹೇಳ್ಕೊಡೋರು, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು, ಮತಿಹೀನ ನಾನು ಮಹಾಮಹಿಮ ಕೈವಲ್ಯ ಪತಿ ನೀನು, ನಿನ್ನ ಸಮಾನನುಂಟೆ ದೇವ ರಕ್ಷಿಸು ನನ್ನ ಅನವರತ ಅಂತ. ಅದೇನಜ್ಜಿ ಅನವರತ ಅಂದ್ರೆ ಏನಜ್ಜಿ ಅಂತ ಕೇಳೋದು. ಅನವರತ ಅಂದ್ರೆ ಮಗು ಕಂಟಿನ್ಯೂಯಸ್. ಎಷ್ಟನೇದು ಪುಟ್ಟ ಹುಡುಗಂಗೆ ಹೇಳ್ಕೊಡೋರು, ಮಕ್ಕಳಿಗೆಲ್ಲ ಕೂರ್ಸಿ ಹೇಳ್ಕೊಡೋರು, ಗಿಳಿಯು ಪಂಜರದೊಳಗೆ ಹೇಳ್ಕೊಡೋರು. ಈಗ ಯಾರು ಹೇಳ್ಕೊಡ್ತಾರೆ ಹೇಳಿ? ಏನೋ ಇಂಥ ಆಶ್ರಮಗಳಲ್ಲಿ ಒಂದಷ್ಟು ಕಷ್ಟ ಬಿದ್ದು ಮಾಡ್ಕೊಂಡು ಹೋಗ್ತೀವಿ. ನೀವು ಬರ್ತೀರಾ ಅಂತ ಬೆಳಗ್ಗೆಯಿಂದ ಇದನ್ನೆಲ್ಲ ಶುದ್ಧಿ ಮಾಡಿಸ್ತಿದ್ರು ಅವರು, ಜಯಶ್ರೀ ಅವರು, ಅವ್ರ ಟೀಮ್ ಎಲ್ಲ ಮಾಡಿಸ್ತಿದ್ರು. ಜೊತೆಗೆ ಸೊಳ್ಳೆ ಕಚ್ಚಿಗಿಚ್ಬಿಟ್ರೆ ನಿಮಗೆ ಅಂತ ಹೇಳಿ ಸೊಳ್ಳೆ ಔಷಧಿ 2 ಸರಿ ಹೊಡೆಸಿದ್ದಾರೆ. ಚೇರೆಲ್ಲ ಹಾಕಿಸಿ ಬನ್ನಿ ಅಂತ ಕರೆದ್ರು ಬರೋದು ಕಷ್ಟ. ಅದೇ ಇಲ್ಲಿ ಏನೂ ಹಾಕದೆ ಸೊಳ್ಳೆ ಔಷಧಿನೂ ಹೊಡಿದೆ, ಸೊಳ್ಳೆ ಇನ್ನೊಂದಷ್ಟಿದ್ರೆ ಬನ್ನಿ ಅಂತ ಇನ್ವೈಟ್ ಮಾಡಿಬಿಟ್ಟು, ಇವತ್ತು ಇಂಥ ಸಿನಿಮಾ ಆ್ಯಕ್ಟ್ರದ್ದು ಬರ್ತ್ಡೇ ಮಾಡ್ತೀವಿ ಅಂದೇಳಿ ಸೊಳ್ಳೆ ಕಚ್ಚಿದ್ರು ಸರಿ, ಹಾವು ಕಚ್ಚಿದ್ರು ಸರಿ, ಸಿನಿಮಾ ಆ್ಯಕ್ಟ್ರ್ ನೋಡ್ಬೇಕು ನಾನು ಅಂತ ಒಂದು ಕಾಲಲ್ಲಿ ನಿಂತ್ಕೋತಾರೆ. ಯಾಕಂದ್ರೆ ಅಲ್ಲಿ ಸ್ಥಳ ಇರಲ್ಲ, ಭಕ್ತಿಯಿಂದ ಅಲ್ಲ, ಸ್ಥಳ ಇಲ್ಲ ಕಾಲಿಡೋಕ್ಕೆ. ಕೃಷ್ಣ ಜನ್ಮಾಷ್ಟಮಿ ಅಂದರೆ ಶಾಲೆಗೆ ರಜಾ ಕೊಡೋರು. ನಾನು ಓದ್ತಿದ್ದ ಸ್ಕೂಲಲ್ಲಿ ರಜಾ ಕೃಷ್ಣ ಜನ್ಮಾಷ್ಟಮಿ, ಮನೇಲೆಲ್ಲ ಕೃಷ್ಣ 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 ಅಂತ, ಸರ್ವಂ ಕೃಷ್ಣಮಯಂ. ಆ ವಿಚಾರನ ಕೇಳಿ ಕೇಳಿ ಮಕ್ಕಳಿಗೆ, ಅವರ ಹೃದಯಕ್ಕೆ, ಅವರ ಮನಸ್ಸಿಗೆ, ಅವರ ಹೃದಯದಲ್ಲಿ ಕೃಷ್ಣ ಮನೆ ಮಾಡ್ತಾಗ್ಬಿಡ್ತಿತ್ತು. ಎಂತೆಂಥ ಕೃಷ್ಣಗಳಿದ್ದಾರೆ, ತುಂಟು ಕೃಷ್ಣ, ಬಾಲಕೃಷ್ಣ, ಬೆಣ್ಣೆ ಕೃಷ್ಣ, ಕಳ್ಳ ಕೃಷ್ಣ. ನಾವು ಒಳ್ಳೆ ವಿಷ್ಣು ಸಹಸ್ರನಾಮ ತರ ಅದರದೇ ಒಂದಿದೆ, ಕೃಷ್ಣ ಎಂತೆಂಥವನು ಅಂತ ಮಕ್ಕಳಿಗೆಲ್ಲ ಹೇಳೋರು. ಆಮೇಲೆ ಟ್ರೆಡಿಷನಲ್ ಮನೆಯಲ್ಲಿ ಕೃಷ್ಣ ಬರ್ತಾನೆ ಅಂತ ಅವ್ರಿಗೆ ಹೆಜ್ಜೆ ಬೇರೆ ಹಾಕೋರು. ಇಲ್ಲಿವರೆಗೆ ದೇವರ ಮನೆಯವರೆಗೆ ಪುಟ್ ಹೆಜ್ಜೆ ಹಾಕಿರೋರು. ತುಳಿಬೇಡ, ಕೃಷ್ಣ ಬರ್ತಾ ಇದ್ದಾನೆ ಅಂತ. ನಾವು ಕಣ್ಕೊಂಡ ಮೇಲೆ ಏನಪ್ಪ ಬರ್ತಾನೆ ಅಂತ ಅದನ್ನು ತುಳಿದೆ, ಅದು ಪುಟ್ಟು ಕಾಲು. ಅಲ್ಲ ನೀನು ಅಷ್ಟು ಕೃಷ್ಣ ಹಂಗೆ ಅಂತೀಯ, ಇಷ್ಟು ಕಾಲು ಹಾಕಿದ್ದೆ, ಪುಟ್ಟ ಮಗು ಆಗಿ ಬರ್ತಾನೋ, ಬಂದು ನಿನ್ನ ಹೃದಯಲ್ಲಿದ್ದು ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕನಾಗ್ತಾನೋ ಅಂತ ಹೇಳೋರು. ನೀವು ಹೇಳ್ತೀರಾ ಅಖಿಲನೂ ಇಲ್ಲ ಕೋಟಿನೂ ಇಲ್ಲ. ಬ್ರೇಕ್ಫಾಸ್ಟ್ ಆಯ್ತಾ, ಚಾಟ್ಸ್ ಆಯ್ತಾ, ಇದೇನಾಯ್ತಾ? ಅದು ಅವ್ರದ್ದಲ್ಲ ತಪ್ಪು, ನಮ್ದು ತಪ್ಪು. ನಿನ್ನಿಷ್ಟ. ಯು ಹ್ಯಾವ್ ಟು ಫಾಲೋ ಇನ್ ದಿಸ್ ಹೌಸ್. ನೋಡಿ, ಯು ಹ್ಯಾವ್ ಟು ಫಾಲೋ, ಬಿಕಾಸ್ ನಂದಲ್ಲ ಇದು. ನನಗೆ ಜನ್ಮ ಕೊಟ್ಟ ಭೂಮಿಯ ಋಣನ ತೀರಿಸ್ತೀನಿ, ನನ್ನ ಸಂಸ್ಕೃತಿ ಪರಂಪರೆ ಅಂತ ಹೇಳೋದು ಕಷ್ಟವಾಗೋಯ್ತು. ಅದಕ್ಕೆ ಈ ಹಾಡನ್ನ ಆರಿಸ್ಕೋತೀನಿ. ಹಾಡಿ. ಕಲಿಯುಗದಲ್ಲಿ ಹರಿನಾಮ ನೆನೆದರೆ, ಕಲಿಯುಗದಲ್ಲಿ ಹರಿನಾಮ ನೆನೆದರೆ, ಕಲಿಯುಗದಲ್ಲಿ ಹರಿನಾಮ ನೆನೆದರೆ, ಕುಲಕೋಟಿಗಳು ಧರಿಸುವರು ರಂಗ. ಕಲಿಯುಗದಲ್ಲಿ ಹರಿನಾಮ ನೆನೆದರೆ, ಕಲಿಯುಗದಲ್ಲಿ ಹರಿನಾಮ ನೆನೆದರೆ, ಕುಲಕೋಟಿಗಳು ಧರಿಸುವವು. ಸುಲಭದ ಮುಕ್ತಿಗೆ ಸುಲಭವೆಂದೆನಿಸುವ, ಸುಲಭದ ಮುಕ್ತಿಗೆ ಸುಲಭವೆಂದೆನಿಸುವ, ಜಲರುಹನಾಭನ ನೆನೆ ಮನವೇ
ಕೋಟಿಗಳು ಉದ್ಧರಿಸುವವು. ಸ್ನಾನವನರಿಯೇನು ಮೌನವನರಿಯೇನು, ಸ್ನಾನವನರಿಯೇನು ಮೌನವನರಿಯೇನು, ಧ್ಯಾನವನರಿಯೆಂಬೆ ಬೇಡ. ಜಾನಕಿ ವಲ್ಲಭ ದಶರಥನಂದ, ಜಾನಕಿ ವಲ್ಲಭ ದಶರಥ ನಂದನ, ಗಾನ ವಿನೋದನ ನೆನೆ ಮನವೇ ರಂಗ. ಕಲಿಯುಗದಲ್ಲಿ ಹರಿನಾಮ ನೆನೆದರೆ, ಕಲಿಯುಗದಲ್ಲಿ ಹರಿನಾಮ ನೆನೆದರೆ, ಕುಲಕೋಟಿಗಳು ಉದ್ಧರಿಸುವವು. ಅರ್ಚಿಸಲರಿಯೇನು ಏನು, ಅರ್ಚಿಸಲರಿಯೇನು ಮೆಚ್ಚಿಸಲರಿಯೇನು, ತುಚ್ಛನು ನಾನೆಂದೆನ ಬೇಡ. ಅಚ್ಯುತಾನಂತ ಗೋವಿಂದ ಮುಕುಂದನ, ಅಚ್ಯುತಾನಂತ ಗೋವಿಂದ ಮುಕುಂದನ, ಇಚ್ಛೆಯಿಂದ ನೀನೆ ಮನವೇ ರಂಗ. ಕಲಿಯುಗದಲ್ಲಿ ಹರಿನಾಮ ನೆನೆದರೆ, ಕಲಿಯುಗದಲ್ಲಿ ಹರಿನಾಮ ನೆನೆದರೆ, ಕುಲಕೋಟಿಗಳು ಉದ್ಧರಿಸುವವು. ಜಪವಂದರಿಯೇನು ಜಪವಂದರಿಯೇನು ತಪವಂದರಿಯೇನು, ಉಪದೇಶವಿಲ್ಲೆಂದೆನ ಬೇಡ. ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ, ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ, ಉಪಾಯದಿಂದ ನೀನೆ ಮನವೇ ರಂಗ. ಕಲಿಯುಗದಲ್ಲಿ ಹರಿನಾಮ ನೆನೆದರೆ, ಕಲಿಯುಗದಲ್ಲಿ ಹರಿನಾಮ ನೆನೆದರೆ, ಕುಲಕೋಟಿಗಳು ಉದ್ಧರಿಸುವವು. ಸುಲಭದ ಮುಕ್ತಿಗೆ ಸುಲಭವೆಂದೆನಿಸುವ, ಸುಲಭದ ಮುಕ್ತಿಗೆ ಸುಲಭವೆಂದೆನಿಸುವ, ನಾಮನ ನೆನೆ ಮನವೇ ರಂಗ. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ, ಕಲಿಯುಗದಲ್ಲಿ ಹರಿನಾಮವ ನೆನೆದರೆ, ಕುಲಕೋಟಿಗಳು ಧರಿಸುವವು. ಈ ಹಾಡೆಲ್ಲ ಬರಿಬೇಕು ಅಂತ ಬರ್ದಿಲ್ಲ,
ಅನುಭವಿಸಿ ಬರೆದಿರೋ ಹಾಡುಗಳು. ಯಾಕೆಂದ್ರೆ ದಾಸರು ಅದರ ಒಂದು ಭಾವನೆ, ಅದರ ಫೀಲಿಂಗ್, ಅವರ ಜೀವನ ನೀವು ನೋಡಿರಬಹುದು. ಎಷ್ಟು ಕಷ್ಟಪಟ್ಟರು ಆ ಸ್ಥಾನವನ್ನ ಪಡೆಯೋದಕ್ಕೆ, ಎಷ್ಟು ನೋವು ಅನುಭವಿಸಿದ್ರು. ಆದ್ರೆ ಅವ್ರಿಗೆ ಗೊತ್ತು, ಗಿರಿಧಾರಿ ಕೃಷ್ಣ ಪಾಂಡುರಂಗನೇ ನಮ್ಮ ಜೀವನಕ್ಕೆ ಸರ್ವಸ್ವ ಅಂತ. ಇಂದೆಷ್ಟು ಚೆನ್ನಾಗಿ ನೋಡಿ. ಕರುಣಿಸೋ ರಂಗ ಕರುಣಿಸೋ, ಕರುಣಿಸೋ ರಂಗ ಕರುಣಿಸೋ, ಕರುಣಿಸೋ ರಂಗ ಕರುಣಿಸೋ. ಹಗಲು ಇರುಳು ನಿನ್ನ, ಹಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ. ಹಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ ಕರುಣಿಸೋ, ಕರುಣಿಸೋ ರಂಗ ಕರುಣಿಸೋ. ರುಕುಮಾಗದನಂತೆ ವ್ರತವನರಿಯೇ, ರುಕುಮಾಗದನಂತೆ ವ್ರತವನರಿಯೇ. ಶುಕಮುನಿಯಂತೆ ಸ್ತುತಿ ಸಲರಿಯೇ, ರುಕುಮಾಗದನಂತೆ ವ್ರತವನರಿಯೇ. ಶುಕಮುನಿಯಂತೆ ಸ್ತುತಿ ಸಲರಿಯೇ. ಬಕವೈರ್ಯಂ ಧ್ಯಾನ ಮಾಡಲರಿಯೇ, ಬಕವೈರ್ಯಂ ಧ್ಯಾನ ಮಾಡಲರಿಯೇ. ದೇವಕಿಯಂತೆ ಮುಕ್ತಿ ಸಲರಿಯೇನೋ, ದೇವಕಿಯಂತೆ ಮುಕ್ತಿ ಸಲರಿಯೇನೋ. ಕರುಣಿಸೋ ರಂಗ ಕರುಣಿಸೋ, ಕರುಣಿಸೋ ರಂಗ ಕರುಣಿಸೋ. ಗರುಡನಂದದಿ ಪೊತ್ತು ತಿರುಗಲು ಅರಿಯೇ, ಗರುಡನಂದದಿ ಪೊತ್ತು ತಿರುಗಲು ಅರಿಯೇ. ಕಾರೆಯಲರಿಯೇ ಕರಿರಾಜನಂತೆ, ಗರುಡನಂದದಿ ತಿರುಗಲು ಅರಿಯೇ. ಕಾರೆಯಲರಿಯೇ ಕರಿರಾಜನಂತೆ. ವರ ಕಪಿಯಂತೆ ದಾಸ್ಯ ಮಾಡಲರಿಯೇ, ವರ ಕಪಿಯಂತೆ ದಾಸ್ಯ ಮಾಡಲರಿಯೇ. ಸಿರಿಯಂತೆ ಸುಖವಿತ್ತು ಸೇವಿಸಲರಿಯೇನೋ, ಸಿರಿಯಂತೆ ಸುಖವಿತ್ತು ಸೇವಿಸಲರಿಯೇನೋ. ಕರುಣಿಸೋ ರಂಗ ಕರುಣಿಸೋ, ಕರುಣಿಸೋ ರಂಗ ಕರುಣಿಸೋ.
की सलाहो देवर देवा, सलाहो देवर देवा, सलाहो देवर देवा, पुरंदर विठला, सलाहो देवर देवा, पुरंदर विठला, करुणिसो रंगा, करुणिसो, करुणिसो रंगा, करुणिसो, हगलु इरुಳು ನಿನ್ನ, ಹಗಲು ಇರುಳು ನಿನ್ನ ಸ್ಮರಣೆ, ಹಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ, ಕರುಣಿಸೋ, ಕರುಣಿಸೋ ರಂಗ, ಕರುಣಿಸೋ, ಕರುಣಿಸೋ ರಂಗ, ಕರುಣಿಸೋ, ಕರುಣಿಸೋ. ಜ್ಯೋತಿ ಈ ನಂಬರ್ಗೆ ಫೋನ್ ಮಾಡಿ, ಈ ನಂಬರ್ಗೆ ಫೋನ್ ಮಾಡಿ ಸ್ವಾಮೀಜಿ ಹೇಳಿದ್ರು 7 ಗಂಟೆಗೆ ಬರಬೇಕಂತೆ, 7 ಗಂಟೆಗೆ ಬರಬೇಕಂತೆ. ಕೃಷ್ಣಂದು ಇದಕ್ಕೆ ಫೋನ್ ಮಾಡಿದ್ದು MS ಮೀಡಿಯಾ, ಸ್ವಾಮೀಜಿ ಹೇಳಿದ್ರು ಅಂತ ಹೇಳು. 7 ಗಂಟೆ ನಂಬರ್ ತಗೋ, ಹೋಗು. ಕೊಡು ಜ್ಯೋತಿ, ಕೊಡು ಜ್ಯೋತಿ, ಕೊಡು, ಇಟ್ಬಿಡಿ ಇಷ್ಟು ಅಷ್ಟು. ಇವತ್ತು ಹಾಡಿ ನಾಳೆನೂ ಹಾಡಿ ಹಾಡನ್ನ ಜ್ಯೋತಿ 211. ಇನ್ನೂರ 13. देव 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 कृष्ण दीन बंधु पाहि मां, 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 नील मेघ श्याम कृष्ण नित्य मुक्त रक्ष मां, नील मेघ श्याम कृष्ण नित्य मुक्त रक्ष मां, नील मेघ श्याम कृष्ण नित्य मुक्त रक्ष मां, नित्य मुक्त रक्ष मां, देव 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 कृष्ण दीन बंधु पाहि मां, देव 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 कृष्ण दीन बंधु पाहि मां, दीन बंधु पाहि मां, नील मेघ श्याम कृष्ण नित्य मुक्त रक्ष मां, नित्य मुक्त रक्ष मां, पूतना संहार कृष्ण भुवननाथ पाहि मां, भुवननाथ पाहि मां, पूतना संहार कृष्ण भुवननाथ पाहि मां, संहार कृष्ण भुवननाथ पाहि मां, पुंडरीक नयन कृष्ण पुण्य रूप रक्ष मां, पुंडरीक नयन कृष्ण पुण्य रूप रक्ष मां,
नयन कृष्ण पुण्य रूप रक्ष मां पुण्डरीक नयन कृष्ण पुण्य रूप रक्ष मां वेणुगानलोल कृष्ण विमलनाथ पाहि मां वेणुगानलोल कृष्ण विमलनाथ पाहि मां वेणुगानलोल कृष्ण विमलनाथ पाहि मां विमलनाथ पाहि मां विश्वरूप वासुदेव वीर राम रक्ष मां विश्वरूप वीर राम रक्ष मां नंद नंदन मुकुंद नाथ राधा कृष्ण पाहि मां राधा कृष्ण पाहि मां नंद नंदन मुकुंद नाथ राधा कृष्ण पाहि मां नंद नंदन मुकुंद नाथ राधा कृष्ण पाहि मां इंदु वदन मंदहास ईश कृष्ण रक्ष 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 मां देव 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 कृष्ण दीन बंधु पाहि मां देव 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 कृष्ण दीन बंधु पाहि मां देव 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 कृष्ण दीन बंधु पाहि मां दीन बंधु पाहि मां नीलमेघ श्याम कृष्ण रक्ष मां नीलमेघ श्याम कृष्ण नित्य मुक्त रक्ष मां नीलमेघ श्याम कृष्ण नित्य मुक्त रक्ष मां नीलमेघ श्याम नित्य मुक्त रक्ष मां पूतना संहार कृष्ण भुवननाथ पाहि 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 मां पुण्डरीक नयन कृष्ण रक्ष मां पुण्डरीक नयन कृष्ण पुण्य रूप रक्ष मां पुण्डरीक नयन कृष्ण पुण्य रूप रक्ष मां पुण्डरीक नयन कृष्ण पुण्य रूप रक्ष मां वेणुगानलोल कृष्ण विमलनाथ पाहि 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 मां विश्वरूप वासुदेव वीर राम रक्ष मां वीर राम रक्ष मां विश्वरूप वासुदेव वीर राम रक्ष मां वीर राम रक्ष मां नंद नंदन मुकुंद नाथ राधा कृष्ण पाहि 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 मां इंदु वदन मंदहास ईश कृष्ण पाहि 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 ईश कृष्ण रक्ष मां 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 ईश कृष्ण रक्ष मां
ನೀರೆಲ್ಲ ತೊಗೊಂಬಿಡು, ಮೊದಲೇ ಮಾಡ್ಕೊಂಡು ಶಬ್ದ ಮಾಡಬಾರ್ದು. ಏನು ಮಾಡಿದರೆ ಭವ ಹಿಂಗದು ಸ್ವಾಮಿ, ದಾನವಾಂತಕ ನಿನ್ನ ದಯವಾಗದನಕ. ಏನು ಮಾಡಿದರೇನು, ಏನು ಮಾಡಿದರೇನು ಭವ ಹಿಂಗದು ಸ್ವಾಮಿ, ದಾನವಾಂತಕ ನಿನ್ನ ದಯವಾಗದನಕ. ಏನು ಮಾಡಿದರೇನು. ಅರುಣೋದಯದೊಳೆದ್ದು ಅತಿ ಸ್ನಾನಗಳ ಮಾಡಿ ಬೆರಳಣಿಸಿದೆ ಅದರ ನಿಜವರಿಯದೆ. ಅರುಣೋದಯದೊಳೆದ್ದು ಅತಿ ಸ್ನಾನಗಳ ಮಾಡಿ ಬೆರಳೆಣಿಸಿದೆ ಅದರ ನಿಜವರಿಯದೆ. ಚರಣ ಸಾಷ್ಟಾಂಗವನು ಮಾಡಿನಾದಣಿದೆನು, ಹರಿ ಸಾಷ್ಟಾಂಗವನು ಮಾಡಿನಾದಣಿದೆನು, ಹರಿ ನಿನ್ನ ಕರುಣ ಕಟಾಕ್ಷವಾಗದನಕ. ಏನು ಮಾಡಿದರೇನು, ಏನು ಮಾಡಿದರೇನು ಭವ ಹಿಂಗದು ಸ್ವಾಮಿ, ದಾನವಾಂತಕ ನಿನ್ನ ದಯವಾಗದನಕ. ಏನು ಮಾಡಿದರೇನು. ಶ್ರುತಿ ಶಾಸ್ತ್ರ ಪುರಾಣಗಳನ್ನೋದಿ ಬೆಂಡಾದೆ, ಅತಿಶೀಲಗಳನ್ನೆಲ್ಲ ಮಾಡಿ ದಣಿದೆ. ಶ್ರುತಿ ಶಾಸ್ತ್ರ ಪುರಾಣಗಳನ್ನೋದಿ ಬೆಂಡಾದೆ, ಅತಿಶೀಲಗಳನ್ನೆಲ್ಲ ಮಾಡಿ ದಣಿದೆ. ಗತಿಯ ಪಡೆಯುವೆನೆಂದು ಕಾಯದಂಡಿಸಿದೆನೋ, ಹರಿ
ಪಡೆಯುವೆನೆಂದು ಕಾಯದಂಡಿಸಿದೆನೋ ರತಿಪತಿ ಪಿತ ನಿನ್ನ ದಯವಾಗನಕ ಏನು ಮಾಡಿದರೆ ಏನು ಮಾಡಿದರೆ ಭವಹಿಂಗದು ಸ್ವಾಮಿ ಗಾನವಾತಕ ನಿನ್ನ ದಯವಾಗನಕ ಏನು ಮಾಡಿದರೇನು ಧ್ಯಾನವನ್ನು ಮಾಡಿದೆನು ಮೌನವನ್ನು ತಾಳಿದೆ ಮಹಾನ್ ಪುರುಷಾರ್ಥಕ್ಕೆ ಮನವನಿಕೆ ಧ್ಯಾನವನ್ನು ಮಾಡಿದೆನು ಮೌನವನ್ನು ತಾಳಿದೆ ಮಹಾನ್ ಪುರುಷಾರ್ಥಕ್ಕೆ ಮನವನಿಕೆ ಅನಾಥ ಬಂಧು ಶ್ರೀ ಪುರಂದರ ವಿಠಲನ ಹರಿ ಬಂಧು ಶ್ರೀ ಪುರಂದರ ವಿಠಲನ ಧ್ಯಾನಿಸುವರೊಡಗೂಡಿ 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 ನೆಲೆಗಾಣದನಕ ಏನು ಮಾಡಿದರೆ ಏನು ಮಾಡಿದರೆ ಏನು ಮಾಡಿದರೆ ಭವಹಿಂಗದು ಸ್ವಾಮಿ ದಾನವಾಂತಕ ನಿನ್ನ ದಯವಾಗನಕ ದಾನವಾಂತಕ ನಿನ್ನ ದಯವಾಗನಕ ದಾನವಾಂತಕ ನಿನ್ನ ದಯವಾಗನಕ ಜೀವನದ ಪೂರ್ಣ ಸಾರಾಂಶ ಈ ಹಾಡಲ್ಲಿ ತುಂಬಿಸ್ಬಿಟ್ಟಿದ್ದಾರೆ ದಾಸರು. ಎಷ್ಟು ಜನ ಹತ್ರ ಮಾತಾಡ್ತೀರ ನೀವು? ನಾವು ಅಲ್ಲಿ ಬುಕ್ ಮಾಡಿದ್ದೀವಿ, ತಿರುಪತಿನಲ್ಲಿ ಇದನ್ನು ಬುಕ್ ಮಾಡಿದ್ದೀವಿ, ಅಲ್ಲಿ ಅದನ್ನು ಬುಕ್ ಮಾಡಿದ್ವಿ. ಅರೆ ಬುಕ್ ಮಾಡಿದೀಯಾ? ನಿನಗೂ ಬುಕ್ ಮಾಡಿದಾನ ಅವನಲ್ಲಿ. ನೀನೊಂಥರ ಬುಕ್ ಮಾಡಿದ್ಯಾ, ಅವನೊಂಥರ ಬುಕ್ ಮಾಡಿದ್ದಾನೆ. ಆದ್ರೆ ನಿಂಗೇನಾಯ್ತು? ದಾನವಾಂತಕ ನಿನ್ನ ದಯವಾಗದನಕ ಏನು ಮಾಡಿದರೆ ಧನುರ್ಮಾಸ ಧವ 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 ಧವ. ಅದು ವಠಾರಗಳಲ್ಲಿರೋ ಮನೆಗಳಲ್ಲಂತೂ ಅವ್ರು ಚೆಂಬು ಎತ್ತಾಕಿದ್ರು, ಇವರು ಪಾತ್ರೆ ಎತ್ತಾಕಿದ್ರು, ಅವ್ರು ಅದನ್ನ ಎತ್ತಾಕಿದ್ರು, ಇವ್ರು ಇದನ್ನ ಎತ್ತಾಕಿದ್ರು. ಏನು ಅಂದ್ರೆ ಧನುರ್ಮಾಸ ರೀ ಹೌದಾ, ಬರೀದೇ ಆಗೋಯ್ತು. ಧನುರ್ಮಾಸದಲ್ಲಿ ಅದು ಪೂಜೆ, ಇದು ಶ್ರಾವಣ ಮಾಸದಲ್ಲಿ ಇದು ಪೂಜೆ, ಭಾದ್ರಪದ ಮಾಸದಲ್ಲಿ ಗಣೇಶನ ಪೂಜೆ, ಹೀಗೆ ಆಗೋಯ್ತೆ ವಿನಃ ನಾವು ವಯಸ್ಸಾಗ್ತಾ ಬರ್ತಾ ಇದೆ. ಗಣೇಶ ಮಾತ್ರ ಹಂಗೇ ಇದ್ದಾನೆ. ನೀವೆಲ್ಲರೂ ನೋಡಿದ್ದೀರಾ ಗಣಪತಿಗೆ ಯಾಕೋ ವಯಸ್ಸಾಗಿದೆ ಅಂತ? ಇಲ್ಲ, ಸುಮ್ಮನೆ ನಿಮ್ಗೆ ಹೇಳಿದೆ. ಕೆಲವರು ವಯಸ್ಸಾಗಿರೋರು ಬರ್ತಾರೆ, ಆಶ್ರಮದವರೆಗೆ ಬರ್ತಾರೆ, ಗೇಟ್ವರೆಗೆ ಬರ್ತಾರೆ, ಗೇಟ್ ಮುಂದೆ ಬರ್ತಾರೆ, ತಡೆಯಕ್ಕಾಗಲ್ಲ ಅವ್ರಿಗೆ ಈ ಶಬ್ದ ಹರಿ ಕೃಷ್ಣ ರಾಮ ಅನ್ನೋದು ತಡೆಯಕ್ಕಾಗಲ್ಲ, ತಿರುಗ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ದಾನವಾಂತಕ ನಿನ್ನ ದಯವಾಗದನಕ
ಅವನು ಕೃಪೆ ಆಗಬೇಕು, ನೀವು ಬರಬೇಕು. ಅದು ತುಮಕೂರು ಇರ್ಬೋದು, ಮೈಸೂರು ಇರ್ಬೋದು, ಯಾವ ಊರು ಬೇಕಾದ್ರೂ ಇರ್ಬೋದು. ಅವನ ಕೃಪೆ ಆದರೆ ಬಂದ್ಬಿಡ್ತೀವಿ ಅಲ್ಲಿ. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಅಜ್ಜಿಯವರ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೆ. ನಮಸ್ಕಾರ ಮಾಡು ಅಂದರು. ನೋಡಿದೆ, ನಂಜುಂಡೇಶ್ವರ ಬಾ, ಫುಲ್ ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ವಿಭೂತಿ ಹಚ್ಚಿದ್ರು, ಎಲ್ಲ ಅಲ್ಲೇ ಇರೋದು. ಬಿಲ್ಪತ್ರೆ ಪೂಜೆ ಎಲ್ಲ ಆಯ್ತಲ್ಲ, ಮುಗೀತು. ಪಕ್ಕದಲ್ಲಿ ತಾಯಿ ಪಾರ್ವತಿ, ಆ ತಾಯಿಯ ಪೂಜೆ ಮಾಡಿದ್ದು, ಅದು ನಮಸ್ಕಾರ ಡಾಕದ್ ಬಿದ್ದಿದ್ದಾಯ್ತು. ನೆಕ್ಸ್ಟು ಬಿಳು ಅಂದರು. ಅರೆ ಬಿಳೋ, ಅಲ್ಲೂ ನಮಸ್ಕಾರ ಮಾಡೋ, ಶಿವಲಿಂಗ ಕಣೋ. ಇಲ್ಲ, ಯಾಕೆ? ಅದು ಟಿಪ್ಪು ಸುಲ್ತಾನ್ ಮಾಡಿದ್ದು. ಪಚ್ಚಲಿಂಗ ಇದೆ ಅಲ್ಲಿ. ಪರಮಾತ್ಮ ಅವನಿಗೇನು ನೀವು ಹೇಳೋದು, ಅವನಿದು ಅವನದು ಇವನು ಇದು ಅಂತ. ಅವನು ಒಂದೇ. ಹೃದಯ ಪರಿಶುದ್ಧವಿದ್ರೆ ನೀವು ಪರಮೇಶ್ವರನ್ ಮಾಡ್ತೀವಿ. ನಾನು ಹೇಳೋದು ಇಲ್ಲ, ನಾ ಮಾಡೋದಿಲ್ಲ ಅಂತ. 4ನೇ ಕ್ಲಾಸ್ ಆಮೇಲೆ ಹಿಡಿದು ಮಾಡಿಸ್ತಾರೆ. ನಿಮ್ಗೆ ಆ ದಮ್ ಇದ್ರೆ ಮಾಡಿಸಿ ನೋಡ. ಬೇಡ ಮಗು, ನೀ ಆ ಕಡೆ ಇರು, ನಾವು ರೌಂಡ್ ಹೊಡ್ಕೊಂಡೇ ಬರ್ತಿರ್ತೀವಿ. ಈ ತಗೋ ಮೊಬೈಲ್ ನೋಡ್ತಾ ನಿಂತಿರು. ನಾವೇ ಕೊಟ್ಬಿಡ್ತೀವಿ ಮಗುಗೆ. ಆಗ ಪಕ್ಕದಲ್ಲಿ ಕೇಳ್ತಾರೆ, ಯಾಕೆ ಸುವರ್ಣಮ್ಮನವ್ರೆ ಯಾಕೆ ಆ ಮೊಬೈಲ್ ಕೊಟ್ರಿ? ಮಗುಗೆ ಈಗಲೇ ಚಿಕ್ಕ ವಯಸ್ಸಿನಲ್ಲೇ ಹಾಳಾಗೋದ? ಇಲ್ಲ ರೀ, ಇಲ್ದ್ರೆ ಅವ್ನು ಚೇಷ್ಟೆ, ಅವ್ನು ತಡೆಯೋಕ್ಕಾಗಲ್ಲ, ಮೊಬೈಲ್ ನೋಡ್ಕೊಳ್ಳಿ ಬಿಡಿ ಅಂತ. ಅವಾಗಿಂದ ಮೊಬೈಲ್ ನೋಡೋನು ಮೊಬೈಲ್ನೇ ನೋಡ್ಕೊಳ್ಳೋದು. ನಿಮ್ಮನ್ನೂ ನೋಡ್ಕೊಳ್ಳಲ್ಲ ಅವನು. ಯಾಕಂದ್ರೆ ನೀವೇ ಶುರು ಮಾಡಿಸಿದ್ದು ಮೊಬೈಲ್ ನೋಡ್ಸಕ್ಕೆ. ಆಮೇಲೆ ಬಂದ ನಮ್ಮ ಮಾತು ಕೇಳಲ್ಲ ಸ್ವಾಮೀಜಿ, ಎಷ್ಟು ನೋಡ್ಕೊಂಡೆ ಸ್ವಾಮೀಜಿ ಅಂತ. ನಾವೇನಾದರೂ ಕ್ಯಾಸೆಟ್ ರಿವೈಂಡ್ ಮಾಡಿ ಹೆಂಗೆ ನೀವು ನೋಡ್ಕೊಂಡ್ರಿ ಅಂತ ಅನ್ಕೊಂಡಾಗ ಗೊತ್ತಾಗುತ್ತೆ ಯಾರು ಹೆಂಗೆ ನೋಡ್ಕೊಂಡ್ರು ಅಂತ. ತಟ್ ಕುಟ್ಟಿಸಿದ್ರು. ಶಿವನೇ, ಯಾರು ಹಾಕಿದ್ರು ಇಲ್ಲಿ ಪರಮೇಶ್ವರ, ಅವನು ನಾವು ಮಾಡೋ ನಮಸ್ಕಾರ ಕುಟ್ಟಿದ್ರು ಅಲ್ಲೇ. ಇದೆಯಾ ನಿಮ್ಗೆ ಆ ಶಕ್ತಿ? ಹೇಳಿ. ರಾತ್ರಿ ಮಲಗಕ್ ಮುಂಚೆ ಒಂದು ಶ್ಲೋಕ ಹೇಳಬೇಕಾಯ್ತು ಭಗವದ್ಗೀತೆ. ಒಂದು ಶ್ಲೋಕ ಹೇಳು ಮಗು ಮಲ್ಕೊಳಕ್ ಮುಂಚೆ ಅಂತ. ಈಗ ಒಂದು ಸೀರಿಯಲ್ ನೋಡ್ಬಿಡು ಸಾಕು ಮಗ. ಡೋಂಟ್ ಡಿಸ್ಟರ್ಬ್ ಬಿ ಮೈಸೆ. ಅದು ಬೇರೆ. ಈ ಬರ್ತಾರಲ್ಲ ಪಾಪ ನೆಂಟರುಗಳು, ಬಹಳ ದಿವಸ ಆದ್ಮೇಲೆ ಬರ್ತಾರೆ. ಬನ್ನಿ ಅಂತ ಹಿಂದೆ ಮಂದಲ್ಗೆ ಹಾಸ್ತಾ ಇದ್ರು. ಚಾಪೆ ಹಾಸ್ಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳಿ, ಆಮೇಲೆ ಒಳಗಡೆ ಓಡೋಗಿ ಉಪ್ಪಿಟ್ಟು ಕೇಸರಿ ಬಾತು ಏನೋ ಮಾಡಿ ಎಲ್ಲ ಕೊಟ್ಟು ಎಲ್ಲ ನೋಡಿ, ಅಯ್ಯೋ ಎಷ್ಟು ದಿವಸ ಆಯ್ತು ರೀ, ಅಯ್ಯೋ ಹೃದಯದ ಬೆಸಿಗೆ ಆಗ್ತಿತ್ತು. ಹೃದಯದ ಬೆಸಿಗೆ. ಹೋಗ್ಲಿ ಬಂದಿದ್ದೀರ, ಎಷ್ಟು ಚೆನ್ನಾಗಿ ಹಾಡ್ತೀರ ಸುವರ್ಣಮ್ಮನವರೇ, ಒಂದು ಹಾಡು ಹೇಳಿಪ್ಪ, ಆ ಕೀರ್ತನೆ ಹಾಡಿ ದೇವಿದು ಎಷ್ಟು ಚೆನ್ನಾಗಿ ಹಾಡ್ತಿದ್ರಿ. ಶ್ರೀ ಚಾಮುಂಡೇಶ್ವರಿ ಬಿಲಹರಿ ರಾಗದಲ್ಲಿ ಮೈಸೂರು ವಾಸುದೇವಾಚಾರ್ಯರದು ಹಾಡಿ ಅಂತ ಹೇಳು. ಆಕೆ ಹೌದಾ, ಅಯ್ಯೋ ನೀವು ಏನಮ್ಮ ನೀವು ಇಷ್ಟೊತ್ತು ಜ್ಞಾಪಿಸ್ಕೋತೀರಿ. ಇಲ್ಲ ರೀ, ಆ ಹಾಡು ನನ್ನ ಜೀವನದಲ್ಲಿ ಮರೆಯಲ್ಲ ರೀ. ಬಿಲಹರಿ ರಾಗದ್ದು, ಶ್ರೀ ಚಾಮುಂಡೇಶ್ವರಿ ಮೈಸೂರು ವಾಸುದೇವಾಚಾರ್ಯರು ಹಾಡಿದ್ದು. ಅಲ್ಲ, ತಂಬುರಿ ಇದೆ, ತಂಬುರಿ ಇದೆ, ತಂಬುರಿ ಮಿಟ್ಕೊಂಡು ಶ್ರೀ ಚಾಮುಂಡೇಶ್ವರಿ ಹಾಕೋ ತಾಳ ಅನ್ನೋರು. ನಿನ್ಗಲ್ಲ ಅಲ್ಲಿ. ನಾವು ಅದನ್ನ ಕೇಳಿ ಅಷ್ಟು ಸಂತೋಷ ಪಡ್ತಾ ಇದ್ವಿ. ಏನು ಹಾಡಿದ್ರು ಆಯಮ್ಮ, ಒಂದು ಲೋಟ ನೀರು ಕುಡಿಲಿಲ್ಲ ಹಾಡುವಾಗ. ಈಗ ನಾವು ಈಗ ಲೋಟ ಇಲ್ಲ, ಈಗ ಬಾಟ್ಲೆ. ಒಂದೊಂದು ಹಾಡು ಹಾಕ್ತಿದ್ಲು, ನೀರು ಹೋಗ್ತಾ ಇರುತ್ತೆ. ನಮಗೆ ಇಲ್ಲಿ ನೀರು ಬರ್ತಿರುತ್ತೆ, ಇವ್ರಿಗೆ ಯಾವಾಗಪ್ಪ ನಿಲ್ಸೋದು ಇದನ್ನ? ಸೊ ನೀರೇ. ಆಮೇಲೆ ನಾನು ಹಾಡ್ದೆ ರೀ, ನೀವು ಹಾಡಬಾರ್ದಾ? ಅವ್ರ ಹಾಡ್ತೀನಿ, ನಾನೊಂದು ಹಾಡ್ತೀನಿ. ಯಾವ್ದು ಹಾಡು ಹೇಳಿ ರೀ? ನೀವು ಹಾಡ್ರಿ ಅಣ್ಣಮಾಚಾರ್ಯರದ್ದು, ಅದು ಹಾಡ್ರಿ. ಬ್ರಹ್ಮನು ಕಡಗಿನ ಪಾದಮು ಹಾಡ್ರಿ, ಆ ಪಾದ ನನ್ನ ನೆನೆಸ್ಕೋತೀನಿ ಅಂತ ಹೇಳೋರು. ಇವರು ಆ ಮಾತುಕತೆ ಆಡ್ತಿರುವಾಗ ಮನೆಯಲ್ಲಿ ಒಂದು ರೀತಿಯ ಮಂದಿರದ ವಾತಾವರಣ ಬರೋದು. ಅವರೂ ದೇವರದೇ ಮಾತಾಡೋದು, ಇವರು ದೇವರದೇ ಮಾತಾಡೋದು. ಅವರು ಭಕ್ತಿಯಲ್ಲಿ ಮುಳುಗಿರೋರು, ಇವರು ಭಕ್ತಿಯಲ್ಲೇ ಮುಳುಗಿರೋರು. ಅಲ್ಲಿರೋ ಮಕ್ಕಳು, ಅಲ್ಲಿರೋರು ಎಲ್ಲರೂ ಭಕ್ತಿಯಲ್ಲೇ ಮುಳುಗಿರೋರು. ಅಯ್ಯೋಯ್ಯೋ ಮರ್ತೇ ಹೋಯ್ತು, ನಿಮಗೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ದೆ, ನೀವು ಬರ್ತೀರಾ ಅಂತ ಅಂದ್ರೆ ಜ್ಞಾಪಿಸ್ಕೊಳ್ಳೋರು 1-2 hours ಆದ್ಮೇಲೆ. ಈಗ ಹಂಗಲ್ಲ, ಈಗೆಲ್ಲ ನೀವೆಲ್ಲ ಮಾಡ್ರನ್.
ಭಾಳ ಮಾಡ್ರನ್ಗಳು. ಸರಿ ಅಂದ್ ನೋಡ್ತಿರ್ತಾರೆ ಟಿವಿನ. ರೀ ಸುವರ್ಣಮ್ಮನವ್ರು ಬಂದಿದ್ದಾರೆ, ಬರ್ಲಿ ಕೂತ್ಕೊಳ್ಳಿ. ರೀ ಅವ್ರು ಮಾತಾಡ್ಸ್ಬೇಕಂತ, ಒಂದು ನಿಮಿಷ ಇರಿ. ಅವ್ರು ಕೂತೇ ಇದ್ರು ಸುವರ್ಣಮ್ಮನವರು. ಅಲ್ಲ, ಡೋಂಟ್ ಡಿಸ್ಟರ್ಬ್ ಮಿ. ಆಯ್ತು. ಆಮೇಲೆ ನಿಮ್ಗೆ ಹೆಂಗ್ ಗೊತ್ತು ಸ್ವಾಮೀಜಿ ಇದು ಅನ್ಬೇಡಿ, ಯಾಕಂದ್ರೆ ಅಲ್ಲಿ ಬಹಳ ಹುಷಾರಾಗಿರ್ಬೇಕು ನಾನು. ನಿಮ್ಗೆ ಹೆಂಗ್ ಗೊತ್ತು ಸ್ವಾಮೀಜಿ ಇದು ಅಂದ್ರೆ, ಅಲ್ಲಿ ನಮ್ಮ ಪೇಷಂಟ್ಸ್ ಇರ್ತಾರಲ್ಲ ಅವ್ರಿಗೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಕೊಡ್ತೀವಿ, ಮಧ್ಯಾಹ್ನ ಊಟ ಕೊಡ್ತೀವಿ, ರಾತ್ರಿ ಊಟ ಕೊಡ್ತೀವಿ. ಒಂದೊಂದ್ಸಲಿ ಅವನು ಅಡುಗೆವನಾದ್ರೂ ಲೇಟಾಗಿ ಊಟ ಗೀಟ ಮಾಡದೆ ಅಡುಗೆ ಗಿಡ ಮಾಡ್ತಾರೆ, ಸ್ವಲ್ಪ ತೊಂದರೆ ಆದರೆ ಇವರು ಊಟ ಅಂತಲೂ ಕೇಳಲ್ಲ, ನೋಟದಲ್ಲಿ ಇರ್ತಾರೆ, ಊಟ ಇಲ್ಲ. ನೋಡ್ರಿ, టైం అయింది, ఊరికే ఉత్సవ లాస్ట్ చూస్తా ఉన్నాను, ఫైటింగ్ ఉండేది అక్కడ, ఫైటింగే ನೋಡ್ತಿದ್ದಾನೆ. ಆಮೇಲೆ ಸುವರ್ಣಮ್, ಅಲ್ಲ ತುಂಬಾ ಹೊತ್ತಾಯ್ತು, ನಾ ಬಂದು ಹೋಗಿ ಬರಲ್ಲ. ಹೋಗಿ ಬನ್ನಿ. ಅಲ್ಲ ಅರ್ಶಿನ ಕುಂಕುಮ ಅಲ್ಲಿ ಇಟ್ಟಿದ್ದೀನಿ, ಹಚ್ಕೊಂಡು ಹೋಗ್ಬಿಡಿ ನೀವು. ಪ್ರಾಬ್ಲಮ್ಮೇ ಇಲ್ಲ. ಮೊದಲು ಮುತ್ತೈದೆ ಮನೆಗೆ ಬಂದ್ರೆ ಲಕ್ಷ್ಮಿ ಬಂದಂಗೆ, ಮಹಾಲಕ್ಷ್ಮಿ ಮನೆಗೆ ಬಂದಂಗೆ ಅಂತ ಹೇಳಿ ಮಕ್ಕಳಿಗೆಲ್ಲ ಕಾಲಿಗೆ ನಮಸ್ಕಾರ ಮಾಡು ಅಂತ ಹೇಳಿ, ಆಶೀರ್ವಾದ ಪಡ್ಕೊ ಅಂತ ಹೇಳಿ ಆ ಅಕ್ಷತೆ ಕೊಟ್ಟು ಅವ್ರನ್ನ ಕೂರಿಸಿ ಒಂದು ಬ್ಲೌಸ್ ಪೀಸು, ಅಥವಾ ತುಂಬಾ ದಿವಸ ಆದ್ಮೇಲೆ ಬಂದ್ರೆ ಅದೆಲ್ಲ ಸ್ವಲ್ಪ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು ಕ್ಯಾಲ್ಕುಲೇಷನ್. ಅವರು 1 ತಿಂಗಳಿಗೆ ಬಂದ್ರ ಬ್ಲೌಸ್ ಪೀಸು, 1 ವರ್ಷಕ್ಕೆ ಬಂದ್ರ ಸೀರೆ, 2 ವರ್ಷಕ್ಕೆ ಬಂದ್ರ ದೊಡ್ಡ ಸೀರೆ, ಅದೆಲ್ಲ ಲೆಕ್ಕ ಹಾಕೋಬಿಡ್ತಿದ್ರು. ಎಷ್ಟು ರೀ ಅವ್ರಿಗೆ ಎಕನಾಮಿಕ್ಸ್ ಗೊತ್ತು. ನೀವು ಸುಮ್ಮನೆ ಏನೋ ಇದೇನು ಕಂಪ್ಯೂಟರ್ ಇದೆ, ಸೈನ್ಸು, ಎಕ್ಸ್ಪರ್ಟು, ಇದು ಅವ್ರು ಚೆನ್ನಾಗಿ ಗೊತ್ತು. ಇಡೋ ಹೋದ ತಿಂಗಳು ತಾನೇ ಬಂದಿದ್ರು ಅವರು ಬ್ಲೌಸ್ ಪೀಸ್ ಕೊಟ್ಟು ಕಳಿಸೋನು. ಎಷ್ಟು ಅಲ್ಲ, ನೀವು ಎಷ್ಟು ಜ್ಞಾಪಕ ಇಟ್ಕೊಂಡಿದ್ದಾರೆ. ಅಲ್ಲ ಇರುತ್ತೆ ಕಣ, ವ್ಯವಹಾರ ಜ್ಞಾನ ಇರಬೇಕು ಅನ್ನೋರು ನೋಡಿ. ಆಮೇಲೆ ತುಂಬಾ ದಿವಸ ಆದ್ಮೇಲೆ ಬಂದ್ರೆ ಆ ಸೀರೆ ಜೊತೆ ಒಂದು ಬೆಳ್ಳಿ ಬಟ್ಲು ಕೊಡು. 5 ವರ್ಷ ಆದ್ಮೇಲೆ ಬಂದಿದ್ದೀರಾ ನೀವು. ಆಮೇಲೆ ಅವ್ರಿಗೆ ಅರಿಶಿನ ಕುಂಕುಮ ಕೊಡ್ಬೇಕಾದ್ರೆ ದೊಡ್ಡ ಪಾತ್ರೆನಲ್ಲಿ ಅರಿಶಿನ ಕುಂಕುಮ ಇಟ್ಟು, ಆಮೇಲೆ ತಾಂಬೂಲ ಎಲ್ಲ ಇಟ್ಟು ಅದು ಕೊಟ್ಟು ನಮಸ್ಕಾರ ಮಾಡಿ, ಅಮ್ಮ ಮುತ್ತೈದೆ ಲಕ್ಷ್ಮಿ ಮಹಾಲಕ್ಷ್ಮಿ ಬಂದೆ ನಮಗೆ ಅಂತ ಹೇಳಿ ಮಕ್ಕಳಿಗೆಲ್ಲ ನಮಸ್ಕಾರ ಮಾಡು ಅಂತ ಹೇಳಿ ಎಲ್ಲ ಮಾಡಿ ಕಳಿಸ್ತಾರೆ. ಈಗ ಅಲ್ಲಿದೆ ತಗೊಂಡೋಗಿ ಅಂತ ಪಾಪ ಅವರು ಅದನ್ನ ಹಚ್ಕೊಂಡು ಹೋಗ್ಬೇಕು. ಅವನು ಪೇಂಟ್ರು ಸ್ವಲ್ಪ ಪೇಂಟ್ ಉಳಿದಿತ್ತು ಅಂತ ಡಬ್ಬಿಲಿ ಇಟ್ಟಿದ್ದ, ಅದು ಕೆಂಪಗಿತ್ತು ಅನ್ಕೊಳ್ಳಿ, ಅದನ್ನ ಹಚ್ಕೊಂಡು ನೋಡೋ. ಯಾರು ಗೊತ್ತಿಲ್ಲ ಅದು ಪೇಂಟಾ ಕುಂಕುಮ ಅಂತ ಗೊತ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಹಿಂದೆ ಕುಂಕುಮ ಹಚ್ಕೊಳ್ಳುವಾಗ ತಾಯಿ ಎಷ್ಟು ಟೈಮ್ ತಗೊಳ್ಳೋರು ಗೊತ್ತಾ? ಅದು ಈಗ ಬಿಡಿ, ನಾನೇನು ಹೇಳಕ್ ಹೋಗಲ್ಲ, ಅದು ಎಲ್ಲ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಅಡ್ಸ್ಕೋಬೋದು. ಹಿಂದೆ ಅವರು ನೀಟಾಗಿ ಕುಂಕುಮ ಹಚ್ಕೋಬೇಕು ಅಂದರೆ ನನ್ಗೆ ಚೆನ್ನಾಗಿ ಜ್ಞಾಪಕ ಇದೆ. ಆ ವ್ಯಾಸ್ಲೈನ್ ಸ್ವಲ್ಪ ಹಚ್ಬಿಟ್ಟು ಹಿಂಗೆ ಹಿಂಗೆ ಹಿಂಗೆ. ನಾನು ಯಾಕಮ್ಮ ಇಷ್ಟು ಕಷ್ಟಪಡ್ತಿದ್ದೆ ನೀನು? ಅಲ್ಲವ, ಅಷ್ಟು ಕಷ್ಟಪಡ್ಬೇಕಾದ್ರೆ ನಿಂಗೆ ಗೊತ್ತಿಲ್ಲ ಮಗು, ಅದು ನೀಟಾಗಿ ಹಚ್ಕೋಬೇಕು ಮಗು, ರೌಂಡಿಗೆ. ಕೆಲವರೆಲ್ಲ ಇಷ್ಟು ಅಗಲ ಹಚ್ಕೋತಾರಲ್ಲ, ಅವ್ರ ಹತ್ರ ನೀವು ಮಾತಾಡೋಕ್ಕೆ ಹೋಗ್ಬೇಡಿ, 2 ಅವರ್ಸ್ ಕೊಟ್ಬಿಡಿ. ಆಮೇಲೆ ಹೀಗೊಂದು ಮತ್ತೆ ಹೀಗೊಂದು ಈಗೇನಿಲ್ಲ, ಎಲ್ಲಿ ಬೇಕಾದ್ರು ಠಾಕ್ 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 ಹೋಗ್ತಾ ಇರೋದೆ. ಅದಷ್ಟು ಸಾಲದು ಅಂತ ನೀವು ಫ್ಲೈಟ್ಗೆ ಹೋಗ್ತಿರಲ್ಲ, ಅಲ್ಲಿ ಟಾಯ್ಲೆಟ್ ಅಲ್ಲಿ ಹಚ್ಚಿರ್ತಾರೆ, ಅಲ್ಲಿ ಕರಡಿಗೆ. ಮತ್ತೆ ಇದು ಹೋಟೆಲ್ಗಳಿಗೆ ಹೋಗಿರ್ತೀರಲ್ಲ ಯಾವ್ದಾವ್ದು, ಅಲ್ಲಿ ಹಚ್ಚಿರ್ತಾರೆ. ನನಗೆ ಆ ಕಡೆ ಇಲ್ಲಿ ಯಾಕೆ ಹಚ್ಚಿದ್ರು? ಏನ್ ಪ್ರಪಂಚ ಆಗೋಯ್ತ್ರಿ, ಎಲ್ಲಿ ಚೇಂಜ್ ಆಗೋಯ್ತ್ರಿ ಜೀವನ. ಆಗ ಅರಿಶಿನ ಕುಂಕುಮಕ್ಕೆ ಎಷ್ಟು ಬೆಲೆ ಐತ್ರಿ. ಶ್ರೀಕೃಷ್ಣ ಪರಮಾತ್ಮನ ನೆನೆಸ್ಕೊತಾ ಇದ್ದೀವಿ ನಾವು. ಎಂಥದ್ರಿ ಆ ಸುವರ್ಣ ಯುಗ, ಎಂಥದ್ರಿ ಆ ಯುಗ, ಎಷ್ಟು ಚೆನ್ನಾಗಿತ್ರಿ. ಸುಮ್ಮನೆ ಜ್ಞಾಪಿಸ್ಕೊಳ್ಳಿ. ಆಮೇಲೆ ಬರೋರು ಬರೀ ಕೈಲಿ ಯಾವತ್ತೂ ಬರ್ತಿರ್ಲಿಲ್ಲ ಪಾಪ, ಎಲ್ಲ ಹಣ್ಣು ಹಂಪಲು ಎಲ್ಲ ತೆಗೆದುಕೊಂಡ್ಬರೋರು. ಅದು ಈಗ ಅವೆಲ್ಲ ಏನೂ ಇಲ್ಲ. ಅವ್ನು ಫೋನ್ ಮಾಡ್ತಾರೆ, ಅವನು ಸ್ವಿಗ್ಗಿ ಅಂತಿದ್ದಾನೆ, ಅವ್ನು ಹೇಳ್ಬಿಡ್ತಾರೆ ಜಯನಗರ 4th ಬ್ಲಾಕು 5th ಹೌಸು 6th ಕ್ರಾಸ್ ಅವ್ರ ಮನೆಗೆ ಹೋಗಿ ಕೊಟ್ಬಿಡು ಅಂತ. ಅವ್ನು ತಗೊಂಡೋಗಿ ಕೊಟ್ಬಿಡ್ತಾನೆ. ಯಾರು ಕೊಟ್ಟರು? ಇವ್ರು ನಿಮಗೆ ಕಳಿಸಿದ್ರು ಅಂತ. ಹೌದಾ, ಇಟ್ಬಿಡು, ತಗೊಂಡೋಗಿ ಇಟ್ಬಿಡ್ತಾರೆ ಅಷ್ಟೇ. ಅವನಾಗಲೇ 15 ದಿವಸ ಇಟ್ಟಿರ್ತಾರೆ ಫ್ರಿಜ್ಜಲ್ಲಿ, ಮತ್ತು ಇವ್ರು ಫ್ರಿಜ್ಜಲ್ಲಿ ಇಡ್ತಾರೆ. ಅದು ಇಟ್ಟಷ್ಟು ರುಚಿ ಜಾಸ್ತಿ ಅದು. ಹಿಂದೆ ಈ ಥರ ಮನೆಗೆ ಹೋಗಬೇಕು ಅಂದರೆ ಕರ್ಜಿಕಾಯಿ, ನಿಪ್ಪಟ್ಟು,
ಕೋಡುಬಳೆ ಗೊತ್ತಾ ನಿಮಗೆ? ಕೋಡುಬಳೆ ಅಂತಿದೆ, ಒಂದು ರೌಂಡ್ಗಿದೆ. ನಿಪ್ಪಟ್ಟು ಅಂದ್ರೆ ಗೊತ್ತಾ? ಈಗ ಆ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಸಾಯಂಕಾಲ ಗೊತ್ತೂರು ನಮ್ಮನೆ ರಸ್ತೆನಲ್ಲಿ ಎಲ್ಲ ಬ್ರಾಹ್ಮಣ್ ಸ್ಟ್ರೀಟ್, ಅದು ಆ ರಸ್ತೆನಲ್ಲಿ ಅವರು ಒಬ್ರು ಬರೋರು, ಪಾಪ ಹೆಂಗಸರು, ವಯಸ್ಸಾಗಿತ್ತು. ಅವರು ಒಂದು 2 ಬ್ಯಾಗ್ ಇಟ್ಕೊಂಡ್ ಬರೋರು. ಅವ್ರು ಬಂತೂರು ನಾವು ಪುಸ್ತಕ ಎಲ್ಲ ಮುಚ್ಚಿಬಿಟ್ಟು ಕುತ್ಕೊಂಡ್ಬಿಡೋರು ಜೊತೆ, ಅಜ್ಜಿ ಜೊತೆ ಕುತ್ಕೊಂಡ್ರೆ ಆ ಅವಲಕ್ಕಿ, ಒಗ್ಗರಣೆ ಹಾಕಿದ ಅವಲಕ್ಕಿ, ಒಣಗಿಸಿದ ಅವಲಕ್ಕಿ, ಕಡಲೆಕಾಯಿ, ಬಾದಾಮಿ, ಇದು ಏನಾದ್ರು ಗೋಡಂಬಿ ಎಲ್ಲ ತಂದಿರೋಳು ಆಯಮ್ಮ. ಕೊಟ್ಬಿಟ್ಟು ಅವರು ಮಾರಕ್ಕೆ ಬರೋದು, ಬಟ್ ಇವ್ರು ಕೊಟ್ಬಿಟ್ಟು ಆಕೆಗೆಲ್ಲ ಲಕ್ಷಣವಾಗಿ ಶುಕ್ರವಾರನೇ ಬರೋದು. ಅವಳಿಗೆಲ್ಲ ದುಡ್ಡು ಕೊಟ್ಟು ಅವಳಿಗೆ ನಮಸ್ಕಾರ ಮಾಡಿ ಆ ಅಜ್ಜಿಗೆ ಇವರೆಲ್ಲ ಆಶೀರ್ವಾದ ಪಡ್ಕೊಂಡು ನಮ್ಮ ಜೋಬೆಲ್ಲ ತುಂಬಿಸ್ಕೊಂಡ್ಬಿಡೋವು ನಾವು. ಆಮೇಲೆ ಅದನ್ನು ತಗೊಂಡು ಎಲ್ಲಿ ಹೋಯ್ತ್ರಿ ಅವೆಲ್ಲ? ಈಗ ಏನೂ ಇಲ್ಲ. ಅವನು ಹಿಂಗೆ ಅಂತಿರ್ತಾನಲ್ಲ, ಅವನಿಗೆಲ್ಲೆಲ್ಲೋ ಇರುವೆ ಕಚ್ಚಿರ್ತಿರುತ್ತೆ, ಅದನ್ನೇ ತಗೊಂಡು ಕೆರ್ಕೊಂಡ್ಬಿಟ್ಟು ಮತ್ತೆ ಇದನ್ನ ಹಾಕಿ ಹಿಂಗೆ ಹಾಕ್ತಾನೆ. ಎಂಥ ರುಚಿ ಬಯ್ಯ ನಿನ್ನ ನಾವು. ಮಾಡ್ತಾ ಇರ್ತಾನೆ, ಕಾಲ್ಗೇನೋ ಕಚ್ಚುತ್ತೆ, ಮತ್ತೆ ಅದಕ್ಕೆ ನೀವು ಟೇಬಲ್ ಬುಕ್ ಮಾಡಿ, ಈ ಕರ್ಕೊಂಡಿದ್ದಕ್ಕೆ ಟೇಬಲ್ ಬುಕ್ ಮಾಡಿ, ಆಮೇಲೆ ಫೋನ್ ಮಾಡಿ ಅಲ್ಲೋ ಕೂತ್ಕೊಂಡು ಅಮ್ಮ ಆ ಸೌದೆ ಒಲೆಯಲ್ಲಿ ಆ ಕಾವಲಿನಲ್ಲಿ ಬಿಸಿಲು ಹೀಗೆ ಅನ್ಕೊಂಡು ಪಾಪ ಮಕ್ಕಳಿಗೋಸ್ಕರ ಹೀಗೆ ಮಾಡಿ ಇಡ್ತಾ ಇದ್ದಾಗ ಅಮೃತ ರೀ, ಅಮೃತನೂ ಇಲ್ಲ ಅದ್ರ ಮುಂದೆ. ಅಮ್ಮನ ನೆನೆಸ್ಕೊಳ್ಳಿ ಆ ತಾಯಿನ. ಇವತ್ತು ಅದು ಬದಲಾಗಿದೆ, ಆದರೆ ನನಗೆ ಬದಲಾಗಬಾರ್ದು. ಸ್ಕೂಲಿಂದ ಬಂದ ತಕ್ಷಣ ಎಲ್ಲರೂ ರೌಂಡ್ ಕೂರಿಸ್ಬಿಟ್ಟು ತುತ್ತು ಕೊಡೋರು. ಅದೆಂಥದ್ರಿ, ಅದ್ಯಾವ 5 ಸ್ಟಾರ್ ಹೋಟ್ಲೋ, ಅದ್ಯಾವ ಹೋಟ್ಲಲ್ಲಿ ಅವ್ನು ಏನು ಕೊಟ್ಟು ಟೋಪಿ ಹಾಕ್ಕೊಂಡು ಹಿಂಗೆ ಕೊಡ್ದ, ಏನಿಲ್ಲ. ಅಮ್ಮ ಕೊಡೋಳು, ಕಲಿಸ್ಬಿಟ್ಟು ಕೊಡೋಳು, ಹೋಗಿ ಆಟ ಆಡ್ಕೊಂಬನ್ರೆ ಅಂತ ಕೊಡೋಳು. ಈಗ ನಾವು ಅದು ಬರೋದು ಸ್ವಿಗ್ಗಿನಲ್ಲಿ ಅವನು ಬರ್ತಾ ಎಲ್ಲೆಲ್ಲಿ ಹೋಗಿ ಬರ್ತಾನೆ ಗೊತ್ತಲ್ಲ, ಅದನ್ನ ಆಮೇಲೆ ಹೇಳ್ತೀನಿ, ಇವತ್ತು ಹೇಳಲ್ಲ. ಎಲ್ಲೆಲ್ಲಿ ಇಡ್ತಾನೆ ಆ ಬ್ಯಾಗ್ ಗೊತ್ತಲ್ಲ, ತಗೊಂಬರ ಸ್ವಿಗ್ಗಿ. ಯಾಕೆ ಹೀಗಾಗ್ತಿದೆ ರೀ ನಮ್ಮ ದೇಶ? ಯೋಚನೆ ಮಾಡಿ. ಕೃಷ್ಣ ಜನ್ಮಾಷ್ಟಮಿ ದಿವಸ ಇವತ್ತು ಹೇಗಿರಬೇಕು? ಎಲ್ಲರ ಮನೆಯಲ್ಲಿ ಮಕ್ಕಳಿಗೆಲ್ಲ ಸಂತೋಷವಾಗಿ ಗೋಕುಲಾಷ್ಟಮಿ ಹೆಸರೇ ಆಗಿದೆ. ಯಾಕೆ ಅದನ್ನೆಲ್ಲ ಜ್ಞಾಪಿಸಿದ್ರು ಗೊತ್ತಿಲ್ಲ ನಮಗೆ. ನೀವೇ ಹಾಡಿ ಈ ಹಾಡನ್ನ. 81 ಸರಿಯಾಗಿ ಹಾಡು ಬಂದಿದೆ. ಕಾಯೋ ಕರುಣಾನಿಧೆ ಶ್ರೀ ಹರಿ, ಕಾಯೋ ಕರುಣಾನಿಧೆ ಶ್ರೀ ಹರಿ, ಕಾಯೋ ಕರುಣಾನಿಧೆ ಖಗವರ ಗಮನ ಕರುಣಾನಿಧೆ ಶ್ರೀ ಹರಿ, ಕಾಯೋ ಕರುಣಾನಿಧೆ ಖಗವರ ಗಮನ ಕರುಣಾನಿಧೆ.
प्रभु अनाथ बंधु गुरु महिपति अनाथ बंधु चरण कमलगळलिರೆ ಚಂದ್ರಮನ गुरु महिपति प्रभु अनाथ बंधु चरण कमलगळलिರೆ ಚಂದ್ರಮನ काय करुणानिधे श्री हरि काय करुणानिधे भगवद गमन करुणानिधे श्री हरि काय करुणानिधे ಎಂಬತ್ಮೂರು ನೋಡ್ಕೊಳ್ಳಿ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಮಲಗೆದ್ದು ಮೈ ಮುರಿದು ಹೇಳುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಸುಳಿದಾಡುತ್ತ ಮನೆಯೊಳಗಾದರೂ ಒಮ್ಮೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಬೇರೆ ತಪ್ಪಿ ಮಾತನಾಡುವಾಗಲೊಮ್ಮೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ನೀಗದಾಲೋಚನೆ ರೋಗೋಪದ್ರದಲೊಮ್ಮೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಪರಿಪ
ಕೆಲಸದೊಳೊಂದು ಕೆಲಸವೆಂದು ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ. ರಾಶಿಗಳನ್ನು ಕರಿದು ಬೇಸಾಡಲು ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ. ಗರುಡ ವಾಹನ ಸೇರಿ ಪುರಂದರ ವಿಠಲನ್ನೇ ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ. ಒಂದು ನಾಮಾವಳಿ ಹಾಡ್ಬಿಡಿ. ನಂತರ ಶ್ರೀರಾಮಕೃಷ್ಣ ಪರಮಹಂಸರು ಕೃಷ್ಣನ ಬಗ್ಗೆ ಹೇಗೆ ಭಕ್ತಿ ಇಡಬೇಕು ಅಂತ ತುಂಬ ಸರಳವಾಗಿ, ತುಂಬ ಮನಸ್ಸಿಗೆ ನಾಟು ಹಾಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಹೇಳಿಬಿಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ನಾಮಾವಳಿ ಹೇಳಿ. ಒಟ್ಟಿಗೆ ಹಾಡಿ. ಹಿಂದಿ ಹಾಡು. मन एक बार हरि बोल, 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 हरि हरे हरे बोले, हरि 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 बोले, हरि 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 बोले, हरि 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 बोले, मन एक बार हरि बोल, 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 हरे 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 बोले, हरि 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 बोले, हरि 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 बोले, हरि 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 बोले, मन एक बार हरि बोल, मन एक बार हरि बोल, हरि पिता हरि माता, हरि पिता हरि माता, हरि पिता हरि माता, हरि पिता हरि माता, हरि गुरु ज्ञानदाता, हरि गुरु ज्ञानदाता, हरि पिता हरि माता, हरि पिता हरि माता,
हरि बोल, हरि बोल, हरिपति हरि बोल, एक बार हरि बोल, चिदानंद रूप हरिपति पावन हरि, एक बार हरि बोल, चिदानंद रूप हरिपति पावन हरि, एक बार हरि बोल, चिदानंद रूप हरिपति पावन हरि, एक बार हरि बोल, चिदानंद रूप हरिपति पावन हरि, एक बार हरि बोल। ನಾವು ಸಾಮಾನ್ಯವಾಗಿ ಶಿವರಾತ್ರಿ ದಿವಸ ಉಪವಾಸ ಮಾಡೋದು. ಗಟ್ಟಿ ಹಾಡಿ. चिदानंद रूप हरिपति पावन हरि, एक बार हरि बोल, चिदा हरि बोल, हरि बोल, एक बार हरि बोल, चिदानंद रूप हरिपति पावन हरि, एक बार हरि बोल, चिदानंद रूप हरिपति पावन हरि, एक बार हरि बोल, मन 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 एक बार हरि बोल, हरि 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 बोले, हरि 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 बोले, हरि 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 बोले, हरि 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 बोले, मन एक बार हरि बोल, 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 हरि पिता हरि माता, हरि पिता हरि माता, हरि पिता हरि माता, हरि पिता हरि माता, हरि गुरु ज्ञान दाता, हरि गुरु ज्ञान दाता, हरि पिता हरि माता, हरि पिता हरि माता, हरि गुरु ज्ञान दाता, हरि गुरु ज्ञान दाता, चिदानंद रूप हरिपति पावन हरि, एक बार हरि बोल, चिदानंद हरि बोल, एक बार हरि बोल, चिदानंद रूप हरिपति पावन हरि, एक बार हरि बोल, चिदानंद रूप हरिपति पावन हरि, एक बार हरि बोल, मन 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 एक बार हरि बोल, हरि हरे हरे बोले, हरि 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 बोले, हरि 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 बोले, हरि 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 बोले, मन एक बार हरि बोल, 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 मन एक बार हरि बोल। ಸನಾತನ ಧರ್ಮದ ವಿಶೇಷತೆ ಏನಂದ್ರೆ ನೀನೊಬ್ಬನೇ ಸಾಕ್ಷಾತ್ಕಾರ ಪಡ್ಕೊಳ್ಳೋದು ಬೇಡ, ಎಲ್ಲರಿಗೂ ಸಾಕ್ಷಾತ್ಕಾರ ಸಿಗೋ ಥರ ಮಾಡು ಅಂತ ಹೇಳಿ ಕೀರ್ತನೆ. ಇಟ್ಸ್ ನಾಟ್ ಜಸ್ಟ್ ಯುವರ್ ಓನ್ ಸೆಲ್ಫ್ ಹ್ಯಾಸ್ ಟು ಗೆಟ್ ದಟ್ ಸಾಕ್ಷಾತ್ಕಾರ. ಆಲ್ ಶುಡ್ ಗೆಟ್ ದ ಸಾಕ್ಷಾತ್ಕಾರ.
ಈ ಮಾತನ್ನ ಕೀರ್ತನೆಗಳಲ್ಲಿ, ಸಂಕೀರ್ತನೆಗಳಲ್ಲಿ ಭಗವಂತ, ಅದರಲ್ಲೂ ಸನಾತನ ಧರ್ಮದ ಸಂಕೀರ್ತನೆಯ ವಿಭಾಗದಲ್ಲಿ ಇದು ನಡೀತಾ ಇರುತ್ತೆ. ಒಂದಾನೊಂದು ಕಾಲದಲ್ಲಿ ಪ್ರತಿ ದಿವಸ ಸಾಯಂಕಾಲ ಯಾವುದಾದ್ರು ಒಂದು ರಾಮನ ದೇವಸ್ಥಾನದಿಂದನೋ ಯಾವುದಾದ್ರು ಒಂದು ದೇವಸ್ಥಾನದಲ್ಲೂ ನಾಮ ಸಂಕೀರ್ತನೆ, ನಗರ ಸಂಕೀರ್ತನೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಜನಗಳೆಲ್ಲ ನಿಂತ್ಕೊಳ್ಳೋರು, ನಮಸ್ಕಾರ ಮಾಡೋರು, ಗರುಡಗಂಬ ತೆಗೆದುಕೊಂಡಿರೋ ಮುಂದುಗಡೆ ನಿಂತ್ಕೊಂಡಿರು. ನೀವು ಜ್ಞಾಪಕ ಇಟ್ಕೊಳ್ಳಿ, ಈಗ ಜಪಾನಂದ್ರು ಅಂತ ಕರಿತೀರಾ, ನಾನು ಎಷ್ಟೋ ಸರಿ ಗರುಡಗಂಬ ಎತ್ಕೊಂಡು ಹೋಗ್ತಾ ಇದ್ದೆ. ಭಕ್ತಿಯಿಂದ ಅಲ್ಲ, ಗರುಡಗಂಬ ಎಲ್ಲ ತೆಗೆದುಕೊಂಡು ಹೋಗಿ ಬಂದ್ಮೇಲೆ ಪ್ರಸಾದ ಕೊಡೋರು. ಆ ಪ್ರಸಾದದಿಂದಲೇ ಈ ಜೀವನ ಬಂದಿತ್ತು. ಗರುಡಗಂಬ ತೆಗೆದುಕೊಂಡು ಹೋಗ್ತಾ ಇದ್ದೆ ನಾನು. ಆಮೇಲೆ ದೇವ್ರದ್ದು ಆ ಉತ್ಸವದಲ್ಲಿ ಆ ಪಟ್ಟೆಗಳೆಲ್ಲ ಇಟ್ಕೊಳ್ತಾರೆ, ಒಳ್ಳೆ ಶೃಂಗಾರ ಮಾಡಿ ಅದನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇತ್ತು. ಸಂಸ್ಕೃತಿ ಹೊರಟೋಗ್ತಾ ಇದೆ. ಆದರೆ ಪಾವಗಡದಂತಹ ಪ್ರದೇಶದಲ್ಲಿ, ಪಾವಗಡದಂತಹ ಪಟ್ಟಣದಲ್ಲಿ ಇಂದಿಗೂ ಈ ಸಂಸ್ಕೃತಿ ನಾಶವಾಗಿಲ್ಲ, ಉಳಿದಿದೆ. ನಾವು ಪಾವಗಡ ಅಂದರೆ ಚಿಕ್ಕೂರು ಪಟ್ಟಣ ಅಂತ ಅಂತೀವಿ, ಆದರೆ ಜನರ ಮನಸ್ಸಿನ ಅದ್ಭುತವಾದ ಆ ಒಂದು ಅವರಿಗಿರುವಂಥ ಶ್ರದ್ಧೆ, ಅವ್ರಿಗಿರುವಂಥ ಭಕ್ತಿ ನಾನು ಈ ಆಶ್ರಮದಲ್ಲಿ ಕಾಣ್ತಾ ಇದ್ದೀನಿ, ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕಾಣ್ತೀನಿ. ಇದು ಪಾವಗಡದ ವಿಶೇಷ. ಯಾಕೆಂದ್ರೆ ದೇವರು ಗೋಕುಲಾಷ್ಟಮಿ ಅಂದರೆ ಬರೀ ಗೋಕುಲಾಷ್ಟಮಿ ಅಂತಲ್ಲ ಅರ್ಥ. ಸಂಕೀರ್ತನೆ ಮಾಡಿ ಎಲ್ಲರಿಗೂ ಆ ಭಗವಂತನ ಕೃಪೆ ಬರಲಿ ಅಂತ ಈ ಸಂಕೀರ್ತನೆಯನ್ನ ನಮ್ಮ ಸಂಸ್ಕೃತಿಯಲ್ಲಿ ಅಳವಡಿಸಿದ್ದಾರೆ. ಗೌರಾಂಗ ಮಹಾಪ್ರಭು ಅವನ ವಿಶೇಷತನೆ ಅಂದರೆ ತಾನು ಹಾಡೋದಲ್ಲದೆ ಜೊತೆಲಿರೋರೆಲ್ಲ ಹಾಡಿಸಿ ಹರಿಬೋಲ್ 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 ಅಂತ ಹಾಡಿಸ್ತಾ ಇದ್ದ. ಇದು ವಿಶೇಷ. ಹಾಗೇನೆ ದಾಸವರೆಣ್ಯರು, ತ್ಯಾಗರಾಜರು, ಅಣ್ಣಮಾಚಾರ್ಯರು, ಹೀಗೆ ಭಕ್ತರ ಪರಂಪರೆಯಲ್ಲಿ ಏನು ನೋಡ್ತೀರಾ ಅಂದರೆ ಕೀರ್ತನೆಯನ್ನು ನೋಡ್ತೀರಾ, ಸಂಕೀರ್ತನೆಯನ್ನು ನೋಡ್ತೀರಾ. ಹಿಂದೆ ಸಂಕೀರ್ತನೆಗಳಿಗೆ ಊರಲ್ಲಿರೋ ಜನರೆಲ್ಲ ಬಂದು ಕೂತ್ಕೊಳ್ಳೋರು. ಸಂಕೀರ್ತನೆಗೆ ಬಂದು ಕೂತ್ಕೊಂಡ್ರೆ ನೀನು ಒಬ್ಬನೇ ಹಾಡೋದಲ್ಲ, ಜೊತೆಲಿ ಇರೋರೆಲ್ಲ ಹಾಡಿ ಆ ಭಗವಂತನ ಪಾದಾರವಿಂದಗಳಲ್ಲಿ ನಿಮ್ಮನ್ನು ನೀವೇ ಶರಣಾಗತಿ ಹೊಂದಿ ಅವನಲ್ಲಿ ನಮಸ್ಕಾರ ಮಾಡಿ ಆ ಭಕ್ತಿ, ಶ್ರದ್ಧೆ, ವೈರಾಗ್ಯ, ತ್ಯಾಗ ಇದೆಲ್ಲ ನಾವು ಪ್ರಾರ್ಥಿಸ್ಕೊಳ್ತಾ ಇರುವಂತಹ ಸಂದರ್ಭಗಳು ಈ ಗೋಕುಲಾಷ್ಟಮಿ, ರಾಮನವಮಿ, ಗಣೇಶ ಪೂಜೆ, ಇತ್ತೀಚೆಗೆ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪೂಜೆ, ಇವೆಲ್ಲ ಯಾಕೆ ಮಾಡ್ತಾ ಇದ್ರು ಅಂದರೆ ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು ಅಂತ. ಇವತ್ತು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಎಷ್ಟು ಮಕ್ಕಳು ಬಂದಿದ್ದಾರೋ ಅವ್ರಿಗೆ ಆ ಒಂದು ಕೃಷ್ಣನ ವೇಷವನ್ನು ಧರಿಸಿದ್ದು. ಇದೇನು ಅರ್ಥ ಅಂದರೆ ಕೃಷ್ಣನ ವೇಷವನ್ನು ಧರಿಸೋದು ಅಂತಲ್ಲ ಅರ್ಥ, ಭಾರತೀಯ ಸಂಸ್ಕೃತಿಯನ್ನ ಧರಿಸೋದು ಅಂತ ಅರ್ಥ. ಇದು ಬರೀ ಕೃಷ್ಣನ ವೇಷ ಅಲ್ಲ, ಭಾರತದ ಸಂಸ್ಕೃತಿಯನ್ನೇ ಆ ಮಗುವಿಗೆ ಅಥವಾ ಆ ಮಗುವಿಗೆ ಮನಸ್ಸಿಗೆ ಈಗಲಿಂದಲೇ ಕೃಷ್ಣ 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 ಅಂತ ಹೇಳುವಂತಹ ಒಂದು ಸಂದರ್ಭ. ಇದು ಎಂಥ ಒಂದು ಒಳ್ಳೆಯ ಒಂದು ಅಭ್ಯಾಸ ಮಾಡಿಸಿದ್ದಾರೆ ಹಿರಿಯರು. ರಾಧಾ, ಕೃಷ್ಣ, ರಾಮ, ಆಂಜನೇಯ ಸ್ವಾಮಿ, ಇವೆಲ್ಲ ಅವನು ಮುಂದೆ ದೊಡ್ಡವನಾದಾಗ ಜ್ಞಾಪಿಸ್ಕೊಳ್ತಾನೆ, ನಾನು ಆಂಜನೇಯ ಸ್ವಾಮಿ ಆಗಿದ್ದೆ, ನಾನು ರಾಮನಾಗಿ ನಾನು ವೇಷ ಧರಿಸಿದ್ದೆ, ನಾನು ಕೃಷ್ಣನಾಗಿ ಅದ್ರದ್ದು ಕ್ರೆಡಿಟು ತಂದೆ ತಾಯಂದ್ರಿಗೆ ಹೋಗುತ್ತೆ, ಹಿರಿಯರಿಗೆ ಹೋಗುತ್ತೆ. ಅಯ್ಯೋ ನನ್ನ ಮೊಮ್ಮಗ ಇವತ್ತು ಕೃಷ್ಣನ್ ಡ್ರೆಸ್ ಹಾಕದ, ಅಯ್ಯೋ ಇವತ್ತು ನನ್ನ ಮಗ ಆ ರಾಧನ ಮಗಳು ರಾಧೆಯ ಡ್ರೆಸ್ ಮಾಡಿದ್ಲು ಮೊಮ್ಮಗಳು ಅಂತ ಅವರು ಅದನ್ನು ನೆನೆಸ್ಕೊಳ್ತಾರೆ. ಹಾಗಾದರೂ ಕೃಷ್ಣ ರಾಧೆಯರನ್ನ ನೆನೆಸ್ಕೊಳ್ಳಿ ಅಂತ ಒಂದು ಅಭ್ಯಾಸ ಬರಲಿ ಅಂತ ಹೇಳಿ ರಾಮಕೃಷ್ಣ ಸೇವಾಶ್ರಮದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಧ್ಯಾತ್ಮಿಕದ ಹಿನ್ನೆಲೆಯಲ್ಲಿ ಮಾಡ್ತಿದ್ದೀವಿ ನಾವು. ಇಲ್ಲಿ ಯಾವುದೇ ಶೋಯಿ ಫಸಿ ಏನಿಲ್ಲ. ಇಟ್ ಈಸ್ ಜಸ್ಟ್ ಪ್ಯೂರ್ ಸ್ಪಿರಿಚುಯಾಲಿಟಿ, ರಿಲಿಜನ್ and above all devotion. You are not just putting a dress to a baby, you are putting a dress to a baby thinking that baby is Krishna himself. ಎಂಥ ಒಂದು ಅದ್ಭುತವಾದ ವಿಚಾರಧಾರೆ ನೋಡಿ. ನನ್ನ ಮಗ ಕೃಷ್ಣನ್ ಡ್ರೆಸ್ ಹಾಕ್ತಂದ್ರೆ ನಿಮ್ಮ ಮಗ ಕೃಷ್ಣನ್ ಡ್ರೆಸ್ ಅಲ್ಲ, ನಿಮ್ಮ ಮಗ ಕೃಷ್ಣನಾದ, ನಿಮ್ಮ ಮಗ ಆ ಸಂದರ್ಭದಲ್ಲಿ ಕೃಷ್ಣನಾದ, ನಿಮ್ಮ ಮಗಳು ಅಥವಾ ನಿಮ್ಮ ಮೊಮ್ಮಗಳು ಆ ಸಂದರ್ಭದಲ್ಲಿ ರಾಧೆ ಆದ್ಲು.
ಬಾಲಕೃಷ್ಣನಾದ, ಬೆಣ್ಣೆ ಕೃಷ್ಣನಾದ. ಇದನ್ನ ನಮ್ಮ ಸಂಸ್ಕೃತಿ ಬಂದಿದ್ದು. ತುಂಬ ಕಷ್ಟ ಇದನ್ನು ಉಳಿಸ್ಕೊಳ್ಳೋದಕ್ಕೆ. ಆದರೆ ನಿಮ್ಮಂತಹ ಭಕ್ತರ ಒಂದು ಸಹಕಾರದಿಂದ ಪಾವಗಡ ಪಟ್ಟಣದಲ್ಲಿ ಪ್ರತಿ ವರ್ಷ ಈ ಥರದ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೀವಿ. ಖಂಡಿತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಪೋಷಕರು, ಆ ಮಕ್ಕಳ ತಂದೆ ತಾಯಂದಿರು, ಆ ಮಕ್ಕಳ ಪೋಷಕರಿಗೆ ಸನಾತನ ಧರ್ಮದ ಎಲ್ಲ ಸಾಧು ಸಂತರ, ಮಹಾತ್ಮರುಗಳ, ಋಷಿ ಮುನಿಗಳ ಆಶೀರ್ವಾದ ಇರುತ್ತೆ ಅಂತ ಅನ್ಕೊಂಡು ನೋಡಿದ್ರ, ಒಂದು ಕೃಷ್ಣನ ಡ್ರೆಸ್ ಮಾಡಿಸೋದಕ್ಕೆ ಇಷ್ಟೊಂದು ಹೊಗಳ್ತಿದ್ದೀರಾ ಸ್ವಾಮೀಜಿ ಅನ್ಕೋಬೇಡಿ. ಯು ಆರ್ ಮೇಕಿಂಗ್ ದಟ್ ಡ್ರೀಮ್ ಕಮ್ ಟ್ರೂ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನವಭಾರತ ನಿರ್ಮಾಣ ಆಗಬೇಕು ಅಂದರೆ ಇದೇ. ನವಭಾರತ ನಿರ್ಮಾಣ ಆಗಬೇಕು ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲ, ಕಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲ, ಮಡ್ರಾಸ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲ, ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲ. ನಿಮ್ಮ ಸ್ಟಾಕ್ ಏನಾಗಿದೆ? ನಿಮ್ಮ ಆಂತರ್ಯದ ಆ ಸ್ಟಾಕ್ ಏನಾಗಿದೆ? ಆಂತರ್ಯದ ಎಥಿಕ್ಸ್, ಮೊರಾಲಿಟಿ, ಟ್ರೂತ್ಫುಲ್ನೆಸ್, ಸಿನ್ಸಿಯಾರಿಟಿ, ರೈಚಸ್ನೆಸ್ ಇವೆಲ್ಲ ಏನಾಗಿದೆ? ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಚಿಕ್ಕ ಹುಡುಗ ಆಗಿದ್ದಾಗ ನಾನು ಕನ್ನಡ ಪುಸ್ತಕ ಓದ್ತಿದ್ದಾಗ ಕಳೆದ ಪೆನ್ನು ಸಿಕ್ಕಿದೆ ಅಂತ ಒಂದು ಪಾಠ ಇತ್ತು. ಕಳೆದ ಪೆನ್ನು ಸಿಕ್ಕಿದೆ ಅಂತ ಒಂದು ಪಾಠ ಇತ್ತು. ಆ ಪಾಠದ ಅರ್ಥ ಏನಂದ್ರೆ, ನಿಂದ ಅಲ್ಲದೆ ಇದನ್ನ ಸಿಕ್ಕಿದ್ರೆ ಅದರ ವಾರಸುದಾರರಿಗೆ ಕೊಡುವಂತ ಪಾಠ. ಆ ಪಾಠದಲ್ಲಿ ಬಹಳ ಚೆನ್ನಾಗಿದೆ. ರಾಮು ಅನ್ನೋ ಹುಡುಗ ಪೆನ್ ಕಳ್ಕೊಂಡ್ಬಿಡ್ತಾನೆ, ಇನ್ನೊಬ್ಬಂಗೇನೋ ಸಿಗುತ್ತೆ ಆ ಪೆನ್ನು. ನೋಡಿ, ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿತ್ತೆ ಅಂತ ಪುಟ್ಟ ಮಕ್ಕಳಿಗೆ ಅದನ್ನೆಲ್ಲ ಹೇಳ್ಕೊಡೋರು. ಇವತ್ತೆಲ್ಲ ಹೇಳ್ಕೊಡ್ತೀರಿ? ಕೃಷ್ಣ ಜನ್ಮಾಷ್ಟಮಿಗೆ ಆಶ್ರಮ, ದೇವಸ್ಥಾನಗಳು ಒಂದಷ್ಟು ಜನ ಈ ಥರದ್ದು ಕೃಷ್ಣ ಜಯಂತಿನ ಆಚರಿಸ್ತಾರೆ. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳ್ತೀವಿ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತ ವರ್ಷಿಣಿಂ ಭಗವತೀಂ ಅಷ್ಟಾದಶಾಧ್ಯಾಯಿನಿಂ ಅಂಬತ್ವಾಮನುಸಂದಧಾಮಿ ಭಗವದ್ಗೀತೆ ಭಗವದ್ವೇಷ. ಎಂಥ ವಿಚಾರಗಳು! ನಾನು ಈ ಸಂದರ್ಭದಲ್ಲಿ ಬೇಜಾರು ಮಾಡ್ಕೊಂಡು ಹೇಳಕ್ ಹೋಗಲ್ಲ. ಒಂದು ರೀತಿಯ ನೋವ್ನಲ್ಲಿ ಹೇಳ್ತಾ ಇದ್ದೀನಿ. ಕಳೆದ ಬಾರಿ ನಾನು ಇಂಗ್ಲೆಂಡ್ಗೆ ಹೋಗಿದಾಗ, UK ಹೋಗಿದಾಗ ಅಲ್ಲೊಂದು ಕಾರ್ಯಕ್ರಮ ನಡೀತಿತ್ತು. ಇದನ್ನ ನೀವು ಕೇಳಿಸ್ಕೋಬೇಕು. ಆ ಕಾರ್ಯಕ್ರಮ ನಡೀತಿರುವಾಗ ಒಬ್ರು ಟೀಚರ್ ಬಂದ್ರು. ಸ್ವಾಮಿ, ಆರ್ ಯು ಫ್ರೀ ನಾವು? ಐ ಸೆಡ್, ಯಾ, ಐ ಆಮ್ ಫ್ರೀ. ಆಫ್ಟರ್ ದಿಸ್ ಫಂಕ್ಷನ್ ಐ ಆಮ್ ಫ್ರೀ. ವಿಲ್ ಯು ಕಮ್ ಟು ಅವರ್ ಸ್ಕೂಲ್ ಸ್ವಾಮಿ ಅಂದ್ರು. ಅಯ್ಯೋಪ್ಪ, ಈ ಇಂಗ್ಲಿಷ್ ಟೀಚರು ನಮ್ಮ ಸ್ಕೂಲಿಗೆ ಬಾ ಅಂತಿದ್ದಾಳೆ, ಏನಂತ? ನೋ, ಐ ಹ್ಯಾವ್ ಎ ಸರ್ಪ್ರೈಸ್ ಫಾರ್ ಯು, ಪ್ಲೀಸ್ ಕಮ್ ಅಂದ್ಲು. ಕೇಳಿಸ್ಕೊಳ್ಳಿ, ಐ ಹ್ಯಾವ್ ಸರ್ಪ್ರೈಸ್ ಫಾರ್ ಯು, ಪ್ಲೀಸ್ ಕಮ್ ಟು ಅವರ್ ಸ್ಕೂಲ್. ನಾನು ಅನ್ಕೊಂಡೆ ಏನೋ ಸ್ವೀಟೋ ಅಥವಾ ಏನಾದರೂ ಇದು ತಿಂಡಿ ಗಿಂಡಿ ಕೊಟ್ಬಿಟ್ರೆ ನನಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡ್ತಾರೆ ಅಂತ. ಓಕೆ, ಐ ವಿಲ್ ಕಮ್ ಅಂದೆ. ನೋಡಿದ್ರೆ ಒಂದು 200 ಮಕ್ಕಳು ಕೂತಿದ್ದಾರೆ. ಆ 200 ಮಕ್ಕಳು ಇಂಗ್ಲಿಷ್ ಹುಡುಗರು, ಇಂಗ್ಲಿಷ್ ಹುಡುಗಿರು. ನಾನು ಹೇಳಿದೆ, ಇದೇನಪ್ಪ ಇಲ್ಲಿ ಕರ್ಕೊಂಬಂದಿದ್ದಾರೆ ಅಮ್ಮ ತಾಯಿ ಜಗನ್ಮಾತೆ ಅಂತ ಹೇಳಿ. ಎಸ್, ವಾಟ್ಸ್ ದ ನೆಕ್ಸ್ಟ್ ಪ್ರೋಗ್ರಾಮ್? ನೋ ಸ್ವಾಮಿ, ವಿಲ್ ಯು ಪ್ಲೀಸ್ ಬಿ ಸೀಟೆಡ್. ಐ ಹ್ಯಾವ್ ಟಾಟ್, ಮಾರ್ಕ್ ಮೈ ವರ್ಡ್ಸ್, ಐ ಹ್ಯಾವ್ ಟಾಟ್ ಟು ಮೈ ಚಿಲ್ಡ್ರನ್ ಭಗವದ್ಗೀತಾ. ಮತ್ತೊಂದು ಚಾಲೆಂಜ್ ಹಾಕ್ತಾಳೆ, ವಿಚ್ ಚಾಪ್ಟರ್ ಯು ವಾಂಟ್ ಟು ಹಿಯರ್ ಅಂತಾಳಲ್ಲ ಅವಳು. ನನಗೆ ಸುಸ್ತಾಗೋಯ್ತು. ನಾನು ಹೇಳಿದೆ, ಓಕೆ, ಲೆಟ್ ಮೀ ಆಸ್ಕ್ ದ ಸ್ಮಾಲೆಸ್ಟ್, ಶಾರ್ಟೆಸ್ಟ್, ದಟ್ ಈಸ್ ಭಕ್ತಿ ಯೋಗ. ಕ್ಯಾನ್ ದೇ ಸಿಂಗ್ ಭಕ್ತಿ? ಎಸ್. ಇಂಗ್ಲಿಷ್ ಮಕ್ಕಳು 200 ಮಕ್ಕಳು ಭಕ್ತಿ ಯೋಗವನ್ನ ಪುಸ್ತಕ ಇಲ್ಲದೆ, ಕಂಪ್ಯೂಟರ್ ಇಲ್ಲದೆ, ಆಮೇಲೆ ಮೊಬೈಲ್ ಇಲ್ಲದೆ ಕೈ ಮುಗಿದುಕೊಂಡು, ಎಲ್ಲರ ಹಣೆಯಲ್ಲಿ ಕುಂಕುಮ ಇದೆ. ಮತ್ತೆ ಹೇಳ್ಬೇಕೀಗ ನಾನು, ಅಲ್ಲಿರೋ ಎಲ್ಲ ಮಕ್ಕಳ ಹಣೆಯಲ್ಲಿ ಕುಂಕುಮ ಇದೆ. ನಾವು ಫಸ್ಟ್ ಕಲ್ಸೋದು ತೆಗೆದು ಬಿಡೋದು ಕುಂಕುಮನ. ನನ್ಗೆ ಆಶ್ಚರ್ಯವಾಯಿತು, ಇಂಗ್ಲಿಷ್ ಮಕ್ಕಳು ಇದನ್ನ ಹೇಳ್ತಿದಾರಲ್ಲ ಅಂತ. ಹ್ಯಾಟ್ಸ್ ಆಫ್ ಟು ಯು ಮೇಡಮ್ ಅಂದೆ. ಮೇಡಮ್, ಹೌ ಡು ಯು ಲರ್ನ್ ದಿಸ್? ಯಾ, ದೆರ್ ವಾಸ್ ಎ ಪರ್ಸನ್ ಫ್ರಮ್ ಇಂಡಿಯಾ, ಹಿ ಟಾಟ್ ಮೀ ಅಂದ್ರು. ಮೇಡಮ್, ಹ್ಯಾಟ್ಸ್ ಆಫ್ ಟು ಯು ಅಂದೆ. ನೋ, ವೆನ್ ಯು ಕಮ್ ನೆಕ್ಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ಟು ಮೇಕ್ ದೆಮ್ ಚಾಂಟ್ ರಾಜವಿದ್ಯಾ ಅದನ್ನು ಹೇಳ್ತೀನಿ ಅಂತ ಹೇಳ್ತಾಳಲ್ಲ ಅವಳು. ನಾ ಹೇಳಿದೆ, ಎಷ್ಟು ಹೇಳ್ಕೊಟ್ಟಿದ್ದೆ ಅಂದೆ. ಐ ಹ್ಯಾವ್ ಟಾಟ್ ಆಲ್ ದ ಭಗವದ್ಗೀತಾ. ನಮ್ಮ ಯೋಗ್ಯತೆಗೆ
ಇಂಡಿಯಾದಲ್ಲಿ ಮಕ್ಕಳಿಗೆ ಒಂದು ಭಗವದ್ಗೀತೆ ಹೇಳ್ಕೊಡಿ ಅಂದ್ರೆ ಈಗಲೇ ಯಾಕೋ ಆಶ್ರಮ, ಈಗಲೇ ಯಾಕೋ ಭಗವದ್ಗೀತೆ, ಈಗಲೇ ಯಾಕೋ ಇದು ಏನು ಕಂಪ್ಯೂಟರ್ ಕಲ್ತ್ಕೊಂಬ ಅಂತ. ಅದಕ್ಕೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇರೋದು. ಸಂಸ್ಕಾರ ಕಳಿಸ್ಬೇಕು ನಾವು. ಇಂಥ ಕೃಷ್ಣ ಜನ್ಮಾಷ್ಟಮಿ ದಿವಸ ಸಂಸ್ಕಾರವಂತರಾಗಿ ಮಾಡಬೇಕು ಮಕ್ಕಳಿಗೆ. ನಮ್ಮ ಹಿಂದೂ ಧರ್ಮ ಅಲ್ಲಿ ಉಳ್ಕೊಳ್ಳೋದು. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಈಗಿನ ಪ್ರಚಲಿತವಾದ ಹಿಂದೂಗಳಿಗೆ ಶತ್ರುಗಳು ಯಾರು ಅಂದ್ರೆ ಹಿಂದೂಗಳೇ, ಔಟ್ಸೈಡರ್ಸ್ ಅಲ್ಲ. ಹಿಂದೂಗಳಿಗೆ ಶತ್ರುಗಳು ಹಿಂದೂಗಳೇ. ಯಾರೋ ಒಬ್ರು ದೇವಸ್ಥಾನಕ್ಕೆ ಹೋಗ್ತಾರೆ, ಓ ಇವರೊಬ್ರೆ ಪೂಜೆ ಮಾಡಿಸೋದು, ಅದು ಬೇರೆ ಪಾಪ. ಆಕೆ ಹೋಗಿ ಬಂದು ಪೂಜೆ ಮಾಡಿಸ್ಕೊಂಬಂದ್ರೆ ಅವ್ರ ಕಾಲು ಎಳೆಯೋದು. ಅವ್ರ ಜೊತೆ ನೀವು ಹೋಗಿ ಪೂಜೆಗೆ ಇಲ್ಲ. ಅಲ್ಲಿ ಯಾರೋ ಒಂದು ಪುರಾಣನೋ ಅಥವಾ ಒಂದು ಭಗವದ್ಗೀತೆನೋ ಅಥವಾ ಪತಂಜಲಿ ಯೋಗ ಸೂತ್ರನೋ ಏನೋ ಹೇಳ್ತಿದ್ದಾರೆ, ಹೋಗಿ ಕ್ಲಾಸ್ಗೆ ಅಂದ್ರೆ ಅವೆಲ್ಲ ಹಳೇ ಕಾಲದ್ದು. ಈಗ ಯಾವುದು ಡಾಬಾ ಇದೆ ಇವ್ರು ಕಲ್ತ್ಕೊಳ್ತಾ ಇರೋ ಸಂಸ್ಕೃತಿ. ಹಿಂದೆ ಸಾಯಂಕಾಲದ ಹೊತ್ತು ಹೆಂಗಸರುಗಳು ಮನೇಲಿ ಸಿಗ್ತಾ ಇರಲಿಲ್ಲ. ಹೋಗಿದ್ರೆ ಕೆಲವರು ಮಾತ್ರ ಇರೋರು, ಆಗ್ತಾನೆ ಮದುವೆ ಆದವರು, ಮನೇಲಿ ಕೆಲಸ ಇರೋರು. ಇನ್ನು ಉಳಿದವರೆಲ್ಲರೂ ಪುರಾಣಕ್ಕೆ ಹೋಗಿ ಕೂತಿರೋರು. ನೀಲಂನವ್ರು ಇದಾರ? ಇಲ್ಲ, ಅವರು ಪುರಾಣಕ್ಕೆ ಹೋಗಿದ್ದಾರೆ. ಅವಾಗ ಶಾಂತಿ ನೆಮ್ಮದಿ ಇತ್ತು ಮನೆಯಲ್ಲಿ. ಯಾಕೆಂದ್ರೆ ಪುರಾಣದಲ್ಲಿರುವಂತ ವಿಚಾರಧಾರೆಗಳನ್ನೆಲ್ಲ ಅವರು ಮನಸ್ಸಲ್ಲಿ ಇಟ್ಕೊಂಡು, ಆ ದಮಂತಿ ಕಥೆ ಇರಬಹುದು, ನಳದಮಂತಿ ಕಥೆ ಇರಬಹುದು, ಸೀತೆಯ ಕಥೆ ಇರಬಹುದು, ಅಹಲ್ಯ ಕಥೆ ಇರಬಹುದು, ಕೃಷ್ಣನ ಕಥೆ ಇರಬಹುದು, ರಾಮನ ಕಥೆ ಇರಬಹುದು, ವಿಚಾರಧಾರೆಗಳನ್ನ ಮನಸ್ಸಲ್ಲಿ ಇಟ್ಕೊಳ್ತಾ ಇದ್ರು. ಈಗ ಎಲ್ಲಿದೆ ಅದು? ಬರೀ ಇದೇ ಆಗೋಯ್ತು ಜೀವನದಲ್ಲಿ. ಏನಂದ್ರೆ ಎಲ್ರಿ ನಮ್ಮ ಹುಡುಗ ಡಾಬಾಗ್ ಹೋಗಿದ್ದಾನೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಬರ್ತಾನೆ ಅಂತ ಹೇಳೋ ತಂದೆ ತಾಯಿಗಳಾಗ್ಬಿಟ್ಟಿದ್ದಾರೆ ಈಗ. ಇಂತಹದು ಕಟ್ ಮಾಡಬೇಕು, ಇಂತಹ ಸಂಸ್ಕೃತಿ ಉಳಿಸ್ಬೇಕು ಅಂತ ನಾವು ಈ ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ, ದುರ್ಗಾ ಪೂಜೆ ಇದೆಲ್ಲ ಮಾಡ್ತೀವಿ ಅಂತ ಹೇಳಿ ಶ್ರೀರಾಮಕೃಷ್ಣ ಹೇಳಿದ ಒಂದೇ ಒಂದು ಮಾತು ಹೇಳ್ತೀನಿ, ನಂಬಬೇಕು ನಾವು ಭಗವಂತನಿದ್ದಾನೆ ಅಂತ ನಂಬಬೇಕು. ಒಂದು ಪುಟ್ಟ ಹುಡುಗ ಸ್ಕೂಲ್ಗೆ ಹೋಗ್ತಿರ್ತಾನೆ, ಅವ್ರ ಅಮ್ಮ ಅವ್ರ ತಂದೆ ಇರಲಿಲ್ಲ ಹುಡುಗಂಗೆ. ಆಗಿನ ಕಾಲದಲ್ಲಿ ಗುರುಕುಲಕ್ಕೆ ಹೋಗುವಾಗ ಕಾಡು ಮಧ್ಯೆ ಹೋಗ್ಬೇಕಾಗಿತ್ತು ಗುರುಕುಲಕ್ಕೆ. ಆ ಕಾಡು ಮಧ್ಯೆ ಹೋಗ್ತಿರುವಾಗ, ಅಮ್ಮ ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಲ್ಲಮ್ಮ. ಯಾಕೋ? ಇಲ್ಲವ ಭಯ ಆಗುತ್ತೆ, ಅಲ್ಲಿ ಕಾಡಮ್ಮ, ದೊಡ್ಡ ಪಕ್ಷಿಗಳೆಲ್ಲ ಕೂಡುತ್ತೆ, ಹುಲಿಗಳು ಚಿರತೆಗಳೆಲ್ಲ ಇರುತ್ತೆ, ಬೇಡಮ್ಮ ನಾವು ಸ್ಕೂಲ್ ಅಂದಾಗ ತಾಯಿ ಆ ಮಗು ತಲೆ ಈಗ ನೀವ್ ಆರಿಸಿ, ಅಯ್ಯೋ ಪೆದ್ದ ನಿಂಗೆ ಹೇಳೋದೇ ಮರ್ತ್ಬಿಟ್ಟಿದ್ದೆ ಅಂದ್ಲು. ಅಯ್ಯೋ ಏನಮ್ಮ, ನಿಮ್ಮ ಅಣ್ಣ ಇದ್ದಾನೆ ಕಣೋ. ಅಮ್ಮ ಅವನ ಹೆಸರೇನೋ? ಅವನ ಹೆಸರು ಮಧುಸೂದನ ಅಂತ. ಮತ್ತೆ ನಂಗೆ ಹೇಳಲಿಲ್ಲ ಎಷ್ಟು ದಿವಸ. ನೀನೊಂದು ಕೆಲಸ ಮಾಡು, ಭಯ ಆದಾಗೆಲ್ಲ ಮಧುಸೂದನ ಅಂತ ಕರಿ, ಅಣ್ಣ ಅಂತ ಕರಿ, ಅವನು ಬರ್ತಾನೆ ನೋಡು. ಎಂಥ ಕತೆ ರೀ ಅದು. ಆ ಮಗು ಹೋಗುವಾಗ ಹೆದರಿಕೆ ಹಾಕಿ, ಅಣ್ಣ ಮಧುಸೂದನ ಅಣ್ಣ ಅಂತ ಕರೆದಾಗ ಕೃಷ್ಣ ಕೊಳಲು ಹಿಡ್ಕೊಂಡು ಓಡ್ ಬರ್ತಾನಂತೆ. ಅವನನ್ನ ಕೈ ಹಿಡಿದು ಶಾಲೆಗೆ ಬಿಟ್ಬಿಟ್ಟು ಬರ್ತಾನಂತೆ. ಎಂಥ ಕತೆ ರೀ ಅದು. ಇನ್ನು ಉಳಿದ ಭಾಗ ಮುಂದಿನ ಭಾನುವಾರ ಹೇಳ್ತೀನಿ. ಎಂಥ ಕತೆ ಅದು. ಆ ರೀತಿಯ ನಂಬಿಕೆ ನಾವು ಇಟ್ಕೋಬೇಕು. ಡಿ.ವಿ. ಗುಂಡಪ್ಪನವ್ರು ಹೇಳ್ತಾರೆ, ನಂಬು ನೀ ದೈವವನ್ನು, ನಂಬು ಸ್ವಯಂಭುವನ್ನು, ತುಂಬು ಮನದಿ ಭಕ್ತಿಯನ್ನು, ಬಿಂಬವೋ ಕಂಬವೋ ನಂಬಿಕೆಯಿಂದ ಇಂಬುಗೊಳ್ಳುವುದು ಜೀವ. ಆ ನಂಬಿಕೆ ಇರಲಿ. ಕೃಷ್ಣ ಬರೀ ಫೋಟೋದಲ್ಲಿಲ್ಲ, ನಮ್ಮೆಲ್ಲರ ಹೃದಯಾಂತರಾಳದಲ್ಲಿ ಇದ್ದಾನೆ ಅಂತ ಭಾವನೆ ಇರಲಿ. ಕೃಷ್ಣ ಎಂಥ ಆಕರ್ಷಣೆ, ಕೃಷ್ ಧಾತುವಿಂದ ಬಂದು ಆಕರ್ಷಣೆ ಕೃಷ್ಣ. ಇಷ್ಟನ್ನು ಹೇಳಿ ನಾಳೆ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾದ ನಾಮ ಸಂಕೀರ್ತನೆ ಇರುತ್ತೆ. ಬೆಂಗಳೂರಿಂದ ಮತ್ತೆ ತುಮಕೂರಿಂದ ಸಹಪಾಠಿಗಳು ಬರ್ತಾರೆ, ಅವರು ನಮಗೆ ಸಹಾಯ ಮಾಡ್ತಾರೆ. ಮತ್ತು ನಮ್ಮ ಸಂದೀಪ್ ಇರ್ತಾರೆ, ನಮ್ಮ ಹುಡುಗರು ಇರ್ತಾರೆ. ನಾಳೆ ಕೃಷ್ಣ ಜನ್ಮಾಷ್ಟಮಿನ ಚೆನ್ನಾಗಿ ಆಚರಿಸೋಣ ಅಂತ ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ನೀವು ಹೋಗಿ ಅಲ್ಲಿ ಹೆಸರುಗಳೆಲ್ಲ ಬಂದು ತೆಗೆದುಕೊಳ್ಳಿ. ಕೃಷ್ಣಗಳು ಬಂದಿದ್ದರೆ ಕೃಷ್ಣರ ಹೆಸರೆಲ್ಲ ತೆಗೆದುಕೊಳ್ಳಿ. ಭರತ್ ಅಲ್ಲಿ ಹೊರಗಡೆ ಆ ಮೇಲ್ಗಡೆ ಅಷ್ಟು ಚೇರ್ಸ್ ಹಾಕ್ಬಿಡಿ, ಎಷ್ಟು ಬಂದಿದೆ ಅಷ್ಟು ಕೃಷ್ಣಗಳು ಇಲ್ಲೇ ಕಾಡ್ತಾ ಇದ್ದಾನೆ. ಅಲ್ಲಿ ಪುಟ್ಟ ಕೃಷ್ಣ ನಾನು ನೋಡ್ತಾ ಇದ್ದಾನೆ. ಸೊ ಹೋಗಿ ಹಾಕ್ಬಿಟ್ಟು ಅಲ್ಲೇ ಕೂರಿಸಿರೋ, ಇವ್ರು ಬಂದು ನಿಂಗೆ ಗೈಡ್ ಮಾಡ್ತಾರೆ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು
यत्र नन्दतु प्रियतां पुण्डरीकाक्षः सर्वयज्ञेश्वरो हरिः तस्मिन् तुष्टे जगत्तुष्टं प्रीणिते प्रीणितं जगत् हरिः ॐ तत्सत् श्रीराम कृष्णार्पणमस्तु ಬಂದು ನಿಂದಿಹ ನೋಡಿ ಭೂತಳದಿ ವೆಂಕಟಮಿಂದಿರಯ ಒಡಗೂಡಿ ಪುರನಿರಂತರ ಹೊಂದಿ ಭಜನೆಯ ಮಾಡಿ ಆನಂದಗೂಡಿ ಬಂದು ನಿಂದಿಹ ನೋಡಿ ಭೂತಳದಿ ವೆಂಕಟಮಿಂದಿರಯ ಒಡಗೂಡಿ ಪೋಪುವ ನಿರಂತರ ಹೊಂದಿ ಭಜನೆಯ ಮಾಡಿ ಆನಂದಗೂಡಿ ವಂದಿಸುತ್ತ ಮನದೊಳಗೆ ಇವ ನಡಿ ನೊಂದ ಭಜಿತ ಬಂದ ಭಯಹರ ಸಿಂಧುದರ ಸುರಗುಂದನುತ ಗೋವಿಂದ ಕರುಣ ಸಿಂಧು ಶ್ರೀಹರಿ ಬಂದು ನೋಡಿ ಭೂತಳದಿ ವೆಂಕಟಗಿರಿ ಓತುವ ನಿರಂತರ ಭಕ್ತಿ ಭಜನೆಯ ಮಾಡಿ ಆನಂದಗೂಡಿ ವಾರದಲ್ಲಿ ಜಯತಿ ಜಯರಿ ಕರುಣೇರಿ ಪ್ರೇಮಿ ಪರಲ್ಲಿ ಸನಕಾದಿನುತ ಶೃಂಗಾರದಿ ವಾರ ವಾರಕ್ಕೆ ಪೂಜೆಗೊಂದು ಹಾರ ಮುಕುಟ ಮರಣ ಕುಂಡಲ ದಾರಭುಜ ಭೂಷಿತ ಮಾರಪಿತ ಚಾರುಪೀತಾಂಬರ ಕಟಿ ವೀರ ಕಲ್ಹಾರಾದಿಪು ಹಾರ ಕೊರಳೊಳು ಎಸೆಬುತ್ತಿರೆ ವದನಾರವಿಂದ ಬಂದು ನೋಡಿ ಭೂತಳದಿ ವೆಂಕಟಗಿರಿ ಒಡಗೂಡಿ ಹೋಗುವ ನಿರಂತರ ಬಂದಿ ಭಜನೆಯ ಮಾಡಿ ಸೀತ ಕೊಡುವುದಕ್ಕೆ ಕೈವಲ್ಯ ಸೌಭಾಗ್ಯ ನಿಧಿಗೆ ಶೋಭಿಸುವ ಸಿರಿವಲ್ಲಭನ ಸೊಗಳ ದಿಹ ಜಗ ಉಲ್ಲರಗದಲ್ಲನ ಪರಾಕ್ರಮ ಮರ್ದನ ಮಾತುಡಾರಿ ಪ್ರಕಟನಾದಿಹ ಉಲ್ಲಭನು ಅಜೂರವ ಮಾಂಗಲ್ಯ ಹೃದಯ ಉಲ್ಲಾಸ ಕುರುತಲಿ ಚಂದದಿಂದಲಿ ನೋಡಿ ಭೂತಳದಿ ವೆಂಕಟಗಿರಿಯ ಒಡಗೂಡಿ ಹೋಗುವ ನಿರಂತರ ಭಕ್ತಿ ಭಜನೆಯ ಮಾಡಿ ಆನಂದಗೂಡಿ ಪದಕ ಸರಿಗೆಯ ಕಂದರ ಮನೋಹರ ವಿಧಿ ಭವಾನ್ಯರ ಮೊರೆ ಬದಾತ ತುದಿ ಮೊದಲು ಕ್ಷಮ ವಿರಹಿತನು ಉದುಭವಾದಿಗಳೀವ ಕರ್ತನು ತ್ರಿಜಶ ಪೂಜಿತ ತ್ರಿಜುದೇಶ ವಿಲಾಸತಿ ಸಾವಿತಿ ಉದಿಸುತ್ತಿದೆ ಮಹಿಳೆ ಸಹಿತದಿ ಪದುಮನಾಭ ಪುರಂದರ ಚಲ ಭುಗದಿ ಬ್ರಹ್ಮು ಸಮದಿ ಬೆಳೆಯುತ್ತ ನೋಡಿ ಭೂತಳದಿ ವೆಂಕಟಗಿರಿ ಒಡಗೂಡಿ ಹೋಗುವ ನಿರಂತರ ಭಕ್ತಿ ಭಜನೆಯ ಮಾಡಿ ಆನಂದಗೂಡಿ ಬಂದು ನಿಂದಿಹ ನೋಡಿ ಭೂತಳದಿ ವೆಂಕಟಗಿರಿ ಒಡಗೂಡಿ ಹೋಗುವ ನಿರಂತರ ಭಕ್ತಿ ಭಜನೆಯ ಮಾಡಿ
ದಯವಿಟ್ಟು ಅವ್ರಿಗೆ ಇವರು ವೀಣಾದ ಪಕ್ಕ ನೀವಿಬ್ಬರು ಹೋಗಿಮ್ಮ, ನೀವಿಬ್ಬರು ಹೋಗಿ. ಅಖಿಲಮ್ಮ ನೀವು ಹೋಗಮ್ಮ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ನಿಮ್ಗೊಂದು ಸೂಚನೆ. ಎಲ್ಲರೂ ಹೇಳ್ತಾರೆ ಸ್ವಾಮೀಜಿಗೆ ಅವಾರ್ಡ್ ಬಂದಿದೆ, ಸ್ವಾಮೀಜಿ ಚೆನ್ನಾಗಿ ಹೋಗ್ತಾರೆ, 3 ಜನ ಚೀಫ್ ಮಿನಿಸ್ಟ್ರು, ಭಾಳ ದೊಡ್ಡ ಕಾರ್ಯಕ್ರಮ ಅಂತ ಅಂದ್ಕೊಳ್ತಾರೆ. ನಾನು ಸನ್ಯಾಸಿ. ಮೊದಲಾಗಿ ಯಾವ ಪ್ರಶಸ್ತಿಗೂ ನಾನು ಅಪ್ಲಿಕೇಶನ್ ಹಾಕಿಲ್ಲ. ಈ ಪ್ರಶಸ್ತಿಗಂತೂ ಅದ್ರ ಸವಾಸವೇ ಬೇಡ ಅಂತಿದ್ದೆ. ಅವರು ಬಂತಿದೆ ಅಂಥೇಳಿ ಮೆಸೇಜ್ ಎಲ್ಲ ಕಳಿಸಿ ಎಲ್ಲ ಮಾಡಿದ್ರು, ಬರಲಿ ಅಂದೆ. ಆದರೆ ನಾನು ಹೋಗ್ತಿಲ್ಲ. ನಾನು ಕೃಷ್ಣ ಜನ್ಮಾಷ್ಟಮಿ ಗೋಕುಲಾಷ್ಟಮಿನ ಬಿಟ್ಟು ಎಲ್ಲಿ ಹೋಗಲಿ, ಕೃಷ್ಣನ ಬಿಟ್ಟು ಯಾವ ಪೇಪರ್ ತೊಗೊಳಕ್ಕೆ ಹೋಗಲಿ. ಆದ್ದರಿಂದ ನಾಳೆ ಗೋಕುಲಾಷ್ಟಮಿ ಯಥಾ ಪ್ರಕಾರ ಆಶ್ರಮದಲ್ಲಿ ನಡೆಯುತ್ತೆ. ನಾವು ಸನ್ಯಾಸಿಗಳಾದ್ರಿಂದ ಯಾವ ಪ್ರಶಸ್ತಿಗೂ ಹೆಚ್ಚು ಪ್ರಾಮುಖ್ಯತೆ ಕೊಡಲ್ಲ. ಆಗಮ ಪಾಯಿನೋ ನಿತ್ಯ ತಾಂತಿತಿಕ್ಷಸ್ವ ಭಾರತ ಬರುತ್ತೆ ಹೋಗ್ತಿರುತ್ತೆ, ಅದಕ್ಕೇನು ನಾವು ಬೆಲೆ ಕೊಡೋದಿಲ್ಲ. ಸಾಧ್ಯವಾದರೆ ಸಮಯ ಇದ್ದರೆ ಹೋಗ್ತೀವಿ. ಆದರೆ ಕೃಷ್ಣ ಜನ್ಮಾಷ್ಟಮಿನ ಬಿಟ್ಟು ನಾನು ಎಲ್ಲೂ ಪ್ರಶಸ್ತಿ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ನಮ್ಮ ಜೀವನದಲ್ಲಿ ಏನಿದೆ ರೀ? ಕೃಷ್ಣ ತಾನೇ. ಕೃಷ್ಣಸ್ತು ಭಗವಾನ್ ಸ್ವಯಂ. ಆಗಲಿ ಜೈಕಾರ ಆದ ತಕ್ಷಣ ನೀವೆಲ್ಲ ಅಲ್ಲಿ ಕೂತ್ಕೊಳ್ಳಿ. ಮಕ್ಕಳಿಗೆ ನೀವು ಹುರಿದುಂಬಿಸಿ, ಮಕ್ಕಳಿಗೆ ಪ್ರೋತ್ಸಾಹಿಸಿ. ಎಷ್ಟು ಕೃಷ್ಣ ಬಂದಿದ್ರು ಚಿಂತೆ ಇಲ್ಲ, ಆದರೆ ಆ ಮಕ್ಕಳಲ್ಲಿ ನಾವು ಕೃಷ್ಣನ ಕಾಣೋಣ. ಜೈ ಶ್ರೀ ಭಗವಾನ್ ಶ್ರೀರಾಮ ಕೃಷ್ಣ ದೇವ ಕಿ ಜೈ. ಶ್ರೀ ಶಾರದಾ ಮಾಯಿ ಕಿ ಜೈ. ಶ್ರೀಮತ್ ಸ್ವಾಮಿ ವಿವೇಕಾನಂದ ಜಿ महाराज जी की जय. श्री दुर्गा माई की जय. जय श्री भगवान श्री कृष्ण परमात्मा की जय. श्री गीताचार्य जी की जय. श्री वसुदेव नंदन की. ನಾಳೆ ಬರಬೇಕು, ಮರಿಬಾರ್ದು. ಇದನ್ನೇ ತಗೋ, ಇಲ್ಲಿ ಕೂತ್ಕೋ.